ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನೆಯಿಂದ ನಾವು ಈ ಗ್ರ್ಯಾಂಡ್ ಫಿನಾಲೆಯ ಅದ್ದೂರಿಯಾಗಿ ಇಲ್ಲಿ ಈ ವೇದಿಕೆ ಮೇಲೆ ನಡೀತಾ ಇದೆ. ಬನ್ನಿ ಇವತ್ತು ಕೂಡ ಅಷ್ಟೇ ಸಂಭ್ರಮದಿಂದ ಶುರು ಮಾಡೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ವಿಜೇತ ಸೂಪರ್ ಕ್ವೀನ್ ಗೆ ಸಿಗ್ತಾ ಇದೆ 11.5 ಲಕ್ಷ ಮೌಲ್ಯದ ಭೀಮಾ ಜ್ಯುವೆಲರ್ಸ್ ಬೆಂಗಳೂರು ಇವರ ಕಡೆಯಿಂದ ಸಿಗ್ತಾ ಇದೆ ಚಿನ್ನದ ಮಹಾನ್ ಕಿರೀಟ. ಇವರು ಸಿಂಗಲ್ ಮದರ್ ಆಗಿ ಜೀವನವನ್ನ ಫೇಸ್ ಮಾಡಿಕೊಂಡು ಮಗಳೇ ನನ್ನ ಪ್ರಪಂಚ ಅಂತ ಬದುಕಿ ಕಲಾವಿದೆ ಆಗ್ಬೇಕು ಅಂತ ಕನಸನ್ನ ಕಟ್ಕೊಂಡು ಕಲೆಯನ್ನ ತನ್ನ ಜೀವನವನ್ನ ಮಾಡ್ಕೊಂಡವರು. ಸಹಜವಾಗಿ ನಟಿಸುವಂತಹ ಪುಷ್ಪ ಅಲಿಯಾಸ್ ಅಪೂರ್ವಶ್ರೀ ಅವರು. ಎಲ್ ನೋಡೆ ಪುಷ್ಪ ಮಾತಾಡೆ ಪುಷ್ಪ ಅಂತ ಗ್ರ್ಯಾಂಡ್ ಆಗಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸೂಪರ್ ಕ್ವೀನ್ ವೇದಿಕೆಯ ಚಾಲೆಂಜಿಂಗ್ ಕ್ವೀನ್ ಪುಷ್ಪ ಅಲಿಯಾಸ್ ಅಪೂರ್ವಶ್ರೀ. ಪುಷ್ಪ ಏನಿದು ಮಿಂಚುಬಿಟ್ರಿ ಎಲ್ಲಾ ತರದ ಪುಷ್ಪಗಳು ಒಂದೇ ಪರ್ಫಾರ್ಮೆನ್ಸ್ ಅಲ್ಲಿ ತಂದ್ಬಿಟ್ಟಿದ್ದಾರೆ ನಮ್ಮ ಅಪೂರ್ವಶ್ರೀ ಅವರು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಅಪೂರ್ವಶ್ರೀ ಮ್ಯಾಮ್, ಈ ಜರ್ನಿಯಲ್ಲಿ ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವ್ದಾಗಿತ್ತು? ನನ್ನ ಮಗಳ ಜೊತೆ ಇದೇ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ತುಂಬ ಎಂಜಾಯ್ ಮಾಡಿದೆ. ನಿಜವಾಗ್ಲೂ ನಾನು ಚಿಕ್ಕದ್ರಲ್ಲಿ ಏನೆಲ್ಲ ಕಳ್ಕೊಂಡಿದ್ನೋ ಅದನ್ನು ನಾನು ಇಲ್ಲಿ ಪಡ್ಕೊಂಡೆ. ಅದಂತೂ ನಾನು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ನನ್ನ ಲೈಫಲ್ಲಿ. ನಾನು ತುಂಬ 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 ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು. ಇವರ ಒಂದು ಸುಂದರವಾದಂಥ ಪಯಣ ನಮ್ಮ ಸೂಪರ್ ಕ್ವೀನ್ ವೇದಿಕೆಯಲ್ಲೇ ಇತ್ತು. ಆ ಪಯಣ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. AV ಪ್ಲೀಸ್. ಅಭಿನೇತ್ರಿ ಆಗ್ಬೇಕು ಅನ್ನೋದು ಇವರ ಜೀವನದ ಅತಿ ದೊಡ್ಡ ಕನಸಾಗಿತ್ತು. ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ನಮ್ಮನ್ನೆಲ್ಲ ಮನರಂಜಿಸ್ತಾ ಇರುವಂತಹ ಅಪೂರ್ವಶ್ರೀ ಅವರು. ಫ್ಲವರ್ ನಾಟ್ ಫ್ಲವರ್, ಫೈರ್, ನೋ ಬೆಲ್ಡಿಂಗ್. ಯಾವತ್ತಾದ್ರೂ ಆಕ್ಟಿಂಗ್ ನ ಕ್ವಿಟ್ ಮಾಡ್ಬೇಕು ಅಂತ ಅನ್ಸಿದ್ಯಾ? ನೋ ವೇ.
ಅಮ್ಮನಿಗೆ ಮಗಳೇ ಪ್ರಪಂಚ, ಮಗಳಿಗೆ ಅಮ್ಮನೇ ಸರ್ವಸ್ವ. ಒಂದ್ ರೀತಿ ಇವರು ಹೂವಿನಂತ ಅಮ್ಮ ಮಗಳು ಅಂತ ನಾವ್ ಹೇಳ್ಬೋದು. ಅವ್ರಿಗೆ ತುಂಬಾನೇ ಆಸೆ ಇತ್ತು ತಾಳಿ ಚೈನ್ ಹಾಕೋಬೇಕು ಅಂತ. ನಾನು ಕಾರ್ ತಗೋಬೇಕು ಅಂತ ಹೇಳಿ ಇಟ್ಟಿದ್ದೆ. ಇದೇ ಮೇನ್ ಗಿಫ್ಟ್. ನನ್ನ ಮಗಳಿಗೆ ಅಪ್ಪ ಇಲ್ಲ ಅನ್ನೋದ್ರಿಂದ ನಾನೇ ತಂದೆ ನಾನೇ ತಾಯಿ. ಅವ್ರಿಗೆ ಏನೇನು ಅನುಭವಗಳು ಆಗಿದವೋ ಅದೆಲ್ಲ ಅವ್ರನ್ನ ಇವಾಗ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ. ಬರೀ ನೀವೊಬ್ರು ಕಲಾವಿದೆ ಅಷ್ಟೇ ಅಲ್ಲ, ರಿಯಲ್ ಲೈಫ್ ವಾರಿಯರ್. ನೀವು ನಿಮ್ಮ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನೇನು ಸಾಧಿಸಿದ್ದೀನಿ, ಏನು ಮಾಡಿದ್ದೀನಿ ಅಂತ. ನನಗೆ ಇಲ್ಲಿ ಕರೆದಿದ್ದಾರೆ ಅಂದರೆ ಇವತ್ತು ನಿಜವಾಗ್ಲೂ ನನಗೆ ಗೆದ್ದಷ್ಟೇ ನನಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಜಿ. ಇವ್ರ ಜರ್ನಿನ ನೋಡಿದಾಗ ಹಾಸ್ಯಕ್ಕೆ ಹಾಸ್ಯ ಇತ್ತು, ಪ್ರೀತಿಗೆ ಪ್ರೀತಿ ಇತ್ತು. ಈ ಜರ್ನಿನ ನೋಡಿ ನಿಮ್ಗೆ ಏನ್ ಅನಿಸ್ತಿದೆ ಪೂರ್ವಶ್ರೀ ಮ್ಯಾಮ್? ಇಲ್ಲಿ ತಾಲಿ ಚೈನ್ ಗಿಫ್ಟ್ ಮಾಡಿದಾಗ ಅವಳು ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದಿಷ್ಟು ಚಿನ್ನ ತಗೋಬೋದು, ಆದರೆ ಅಷ್ಟು ಸಂತೋಷ ಆಗಲ್ಲ. ಹೌದು, ಅಷ್ಟು ಸಂತೋಷ ಆಯಿತು. ನನಗೆ ಇವಾಗ ಇನ್ನೊಂದು ಜವಾಬ್ದಾರಿ ಕೊಟ್ಲು, ನಾನು ಕಾರ್ ಕೊಡಬೇಕು. ಹೌದಲ್ವ? ಕರೆಕ್ಟ್. ನಾನು ಈ ವೇದಿಕೆ ಮೇಲೆ ನಿಂತು ಹೇಳ್ತಾ ಇದ್ದೀನಿ, ರಾಜು ನಿನ್ನ ಆಸೆನ ನಾನು ನೆರವೇರಿಸ್ತೀನಿ. ಈಗ ಏನ್ ಗೊತ್ತಾ, ನೀವು ವೇದಿಕೆ ಮೇಲೆ ಬಂದಾಗ ತಾಯಿ ಗುಣವನ್ನ ಅಂದ್ರೆ ಜೋಗಿ ಅಮ್ಮನಾಗಿ ನೀವು ಇಲ್ಲಿ ಡಾನ್ಸ್ ಮಾಡಿದ್ರಿ, ಹೆಜ್ಜೆಯನ್ನ ಹಾಕಿದ್ರೆ. ಇವತ್ತೇನಂತಂದ್ರೆ ನಿಮ್ಮ ಪ್ರೀತಿಯ ಮಗಳು ರಾಜ್ವಿ ಇಲ್ಲೇ ಕೂತಿದ್ದಾರೆ. ಈಗ ಅದೇ ಹಾಡಿಗೆ ನಿಜವಾದ ಅಮ್ಮ ಮಗಳು ಹೆಜ್ಜೆ ಹಾಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ನಾನೇ ಕರೀಲಾ? ಕರೀರಿ. ಲೇ ಅವ್ವ, ಲೇ ರಾಜ್ವಿ, ಇದೇನವ ಅಲ್ಲೋಗಿ ಸೋಫಾ ಮೇಲೆ ಕುಂತ್ಕೊಂಡ್ಬಿಟ್ಟಿದ್ಯಾ? ಬಾ ಮಗಳೇ, ನೀನ್ ಬರ್ಬೇಕು ಅಂದ್ರೆ ನಾ ಕುಂಟ ಹಾಕ್ಬೇಕಾ? ಹಾಕ್ತೀನಿ ನೋಡು, ಬಾ. ವೆರಿ ನೈಸ್. ಅವರು ಸೂಪರ್ ಕ್ವೀನ್ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನಿಮಗೆ ಚಾಲೆಂಜಿಂಗ್ ಕ್ವೀನ್ ಅಂತ ಟೈಟಲ್ ನ ಕೊಟ್ಟು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೆ. ತಗೊಂಡ್ಬನ್ನಿ. ಓಕೆ ರಾಘು, ಅವರ ಟೈಟಲ್ ನ ಸಂಪೂರ್ಣವಾಗಿ ಡಿಸರ್ವ್ ಮಾಡ್ತಾರೆ ಅಂತ ಮೊದಲು ಅನ್ಸುತ್ತೆ. ಗ್ರ್ಯಾಂಡ್ ಓಪನಿಂಗ್ ಆದಾಗ ಹೇಳಿದೆ, ನಮ್ಮ ವೇದಿಕೆಯ ಚಾಲೆಂಜಿಂಗ್ ಸ್ಟಾರ್ ಇವರು ಅಪೂರ್ವ ಅವರು ಅಂತ. ಅಷ್ಟು ಸುಲಭ ಅಲ್ಲ. ಇವಾಗ ಅವ್ರು ಒಂದು ಮಾತು ಹೇಳಿದ್ರು, ನನಗೆ ಹೇಗೋ ಮಾತಾಡೋದು ನನಗೆ ಬರಲ್ಲ, ಕಲ್ತು ಮಾತಾಡ್ಬೋದು, ಆದ್ರೆ ನಾನು ಹೇಗಿದ್ದೀನೋ ಹಾಗೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಬಂದಾಗ ಹೇಗಿದ್ರು ಇವಾಗ್ಲೂ ಅದೇ ತರ ಮಾತಾಡ್ತಿದ್ದಾರೆ. ಎಲ್ಲವನ್ನು ನೀವು ಒಂದೇ ತರ ನೋಡ್ತೀರಿ. ಆ ಒಂದೇ ತರ ನೋಡೋ ಸ್ವಭಾವನೆ ನಿಮ್ಮನ್ನ ಯಾವಾಗ್ಲೂ ಹೀಗೆ ನಗನಗ್ತಾ ಇಟ್ಟಿರುತ್ತೆ. ಅದೇ ನಿಮ್ಮ ಮಗಳಿಗೂ ಬಹಳ ದೊಡ್ಡ ಸ್ಫೂರ್ತಿ ಆಗುತ್ತೆ. ಭಗವಂತ ನಿಮ್ಮನ್ನ ಹೀಗೆ ಕಾಪಾಡ್ಲಿ, ನಿಮ್ಗೆ ಯಾರ ದೃಷ್ಟಿ ಬೀಳದೇ ಇರ್ಲಿ, ನಿಮ್ಗೆ ಇನ್ನೂ ಒಳ್ಳೇದು, ಎತ್ತರಕ್ಕೆ ಬೆಳೀತಾ ಇರಿ. ಥ್ಯಾಂಕ್ ಯು ರಾಘುಜಿ, ಥ್ಯಾಂಕ್ ಯು ಸೋ ಮಚ್ ರಾಘು. ರಚು ಅವರೇ, ನಿಮ್ಮ ಜೀವನದಲ್ಲಿ ನೋಡಿದಂತ ಕೆಲವೊಂದು ಸ್ಟ್ರಗಲ್ಸ್ ಏನಿದೆ ಅದು ನಮ್ಗಳಿಗೆಲ್ಲ ಪಾಠ. ಸೊ ಐ ಥಿಂಕ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಅವ್ರಿಗೆ ಒಂದು ಸೂಪರ್ ಸ್ಟ್ರಾಂಗ್ ಅವರ ಡಾಟರ್. ಡೆಫಿನೆಟ್ಲಿ ಇಟ್ಸ್ ಅ ವಂಡರ್ಫುಲ್ ಕಾಂಬಿನೇಷನ್. ಅವರು ವೇದಿಕೆ ಮೇಲೆ ಬಂದಾಗೆಲ್ಲ ಅಪೂರ್ವ ಮ್ಯಾಮ್ ಎಕ್ಸೈಟ್ಮೆಂಟ್ ಅದು ಒಂಥರ ಪುಟ್ಟು ಮಗು ತರ ಇರುತ್ತೆ. ಲಿಟ್ರಲಿ ಕಿಂಡರ್ ಗಾರ್ಟನ್ ಅಲ್ಲಿ ಇರೋ ಮಕ್ಕಳು ಹೆಂಗಿರ್ತಾರೋ ಹಂಗೆ ಆಗ್ಬಿಡ್ತಾರೆ ಅವರು. ಸೊ ಇಟ್ಸ್ ನೈಸ್, ಆ ಮುಗ್ಧತೆ ಹಂಗೆ ಇರ್ಲಿ. ದಟ್ಸ್ ವಾಟ್ ವಿ ಆಲ್ ಲವ್ ಯು. ಸೊ ವಂಡರ್ಫುಲ್ ಮ್ಯಾಮ್, ನಿಮ್ಮನ್ನ ಈ ಶೋ ಅಲ್ಲಿ ನಾವು ಮೀಟ್ ಮಾಡಿರುವಂಥದ್ದು ಅಂಡ್ ನಿಮ್ಮನ್ನ ಈ ಶೋ ಅಲ್ಲಿ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಮ್ಯಾಮ್. ಈಗ ನಮ್ಮೆಲ್ಲರ ಮುಂದೆ ಇಡೀ ಜರ್ನಿಯನ್ನ ಇಟ್ಕೊಂಡು ಒಂದು ಹಾಸ್ಯದ ಸ್ಕಿಟ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ. ನೋಡಿ, ಇದು ಕೇವಲ ಜಸ್ಟ್ ಈ ಕ್ಷಣದಲ್ಲಿ ನಗುವಿಗೋಸ್ಕರ ಅಷ್ಟೇ. ಓಕೆ, ಆರ್ ಯು ಆಲ್ ರೆಡಿ? ಈ ಸ್ಕಿಟ್ಗಾಗಿ ಸ್ವಾಗತಿಸಿ ನಮ್ಮ ಕಾಮಿಡಿ ಕಿಲಾಡಿ, ಗಿಲ್ಲಿ ನಟ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಕುರಿ ಪ್ರತಾಪ್.
ಹೆಂಗೆ ಸರ್ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಹಾಡ್ಗೆ ಹೆಜ್ಜೆ ಹಾಕಿದೀವಿ ಅಂದ್ರೆ ಅದು ನನಗೆ ಮತ್ತೆ ಗಿಲ್ಲಿಗೆ ಮಾತ್ರ ಸಾಧ್ಯ. ರಚಿತಾ ಮೇಡಮ್ ಹತ್ರ ಒಂದು ಪರ್ಸನಲ್ ಮಾತಿದೆ ಮೇಡಮ್. 11 ವಾರ ಆಯ್ತು ನಾನೇ ಮಾತಾಡಿಲ್ಲ, ಇವನು ಇವತ್ತು ಬಂದ್ಬಿಟ್ಟು ಮಾತಾಡಕ್ ಹೋಯ್ತಾನ. ಮೇಡಮ್ 6:23 ಒಂದು ಮಾತು ಹೇಳಿದ್ರಿ ನಂಗೆ ನೀವು ಅಲ್ಲಿ ಹೋಗ್ಬೇಕಾದ್ರೆ ಅದು ಇನ್ನೊಂದ್ಸಲ ಹೇಳ್ಬಿಡಿ ಮೇಡಮ್. ಗಿಲ್ಲಿ ಸಕದಾಗ ಕಾಣಿಸ್ತಿದ್ಯಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನೊಂದು ಹುಡುಗಿನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಮೇಡಮ್. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಯಾಕೆ ಹೇಳಿ? ಯಾಕೆ? ಅವಳು ಬೇರೆ ನೇಷನ್ ಇದ್ದಾಳೆ. ಯಾವ ನೇಷನ್ ಹೇಳಿ? ಯಾವ? ಇಮೇಜಿನೇಷನ್ ಮೇಡಮ್. ಈ ತರ ಪಂಚ್ಗಳನ್ನ ಪಂಚಿಂಗ್ ಬ್ಯಾಗ್ ಮಾಡ್ಕೊಂಡು ಹೊಡೆದ್ಬಿಟ್ಟವ್ರೆ. ಗಿಲ್ಲಿ ನಮ್ಗೆ ಒಂದು ಡೈಲಾಗ್ ಇಷ್ಟ ನೀನ್ ಹೇಳೋದು. ನೀನ್ ಆಡೋಣ ನೀನು. ಅಲ್ಲ ಕಡ ಓಟಗಾರ, ಇಲ್ಲಿವರೆಗೆ ಯಾಕೋ ಓಡೋಡಿ ಬಂದೆ? ಹಣ ಇದೇನು? ಇಲ್ಲಿರೋವೆಲ್ಲ ಏನು? ಹೂಕೋಸ್ಗಳು ಟಂಗು ಸ್ಲೀಪಿಂಗ್ ಕೋಚ್ ಆಯ್ತು. ಐ ಆಮ್ ವೆರಿ ಸಾರಿ. ಇಲ್ಲಿರೋವೆಲ್ಲ ಹೂಗಳು, ಅದಕ್ಕೆ ನೀವು ಮಾಲಿ. ಏನ್ನ ಮಾಲೀಕ ಹಂಗನ್ನು ಮತ್ತೆ ನನಗೂ ಯಾವ್ದಾರು ಒಂದ್ ಕೆಲಸ ಇದ್ರೆ ಕೊಡೋಣ ಈ ತೋಟದಲ್ಲಿ. ನನ್ ಕೆಲ್ಸನೇ ಇಲ್ಲ ಕಣ. ನೀನ್ ಏನ್ ಆಸೆ ಇಟ್ಕೊಂಡ್ ಬಂದಿದ್ದೆ ಅದನ್ನ ಹೇಳಪ್ಪ. ನಾನು ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕಣ. ಪೂರ್ತಿ ನಗ್ನಗ್ತಾ ಇರ್ಬೇಕು ಅಷ್ಟೇನಾ? ನಿನಗೆ ಹಂಗೂ ನಗಬೇಕು ಅಂತ ಏನಾರಿದ್ರೆ ನಮ್ಮ ರಶ್ಮಿ ಅವರು ಒಂದು ಡಬ್ಬ ಜೋಕ್ ಕೇಳ್ತಾರೆ. ಜನ ನಗದೇ ಇದ್ರು ನೀನ್ ಮಾತ್ರ ಬಿದ್ದು 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 ನಗ್ತಾ ಇರ್ತೀಯ ಕಣ. ಈಗ ಅವ್ರ ತರ ನಾನೊಂದೇಳು ಪಂಚೋಡಿಲ್ಲ ನೋಡಿಯಪ್ಪ. ಎಲ್ಲಾ ಡ್ರೈವರ್ಗಳು ಬಟ್ಟೆ ಹಾಕ್ತಾರೆ, ಒಬ್ಬ ಡ್ರೈವರ್ ಮಾತ್ರ ಎಷ್ಟು ಹೇಳಿದ್ರು ಬಟ್ಟೆನೇ ಹಾಕಲ್ಲ. ಯಾವ ಡ್ರೈವರ್ ಹೇಳಿ? ಇನ್ನೊಂದು ಒಬ್ಬ ಲಾರಿ ಡ್ರೈವರ್ ಇರ್ತಾನೆ, ಅವನು ಒನ್ ವೇಲ್ ಹೋಗ್ತಾ ಇರ್ತಾನೆ, ಆದ್ರೂ ಪೊಲೀಸ್ ಹಿಡಿಯಲ್ಲ. ಯಾಕೆ ಹೇಳಿ? ನಡ್ಕೊಂಡು ಹೋಗ್ತಿರ್ತಾನೆ. ಔಟ್, ಗೆಟ್ ಔಟ್. ಫೀಮೇಲ್ಗೆ ಜಡೆ ಬೆಳೀತದೆ, ಮೇಲ್ಗೆ ಗಡ್ಡ ಮೀಸೆ ಬೆಳೀತದೆ, ಒಂದು ಮೇಲ್ಗೆ ಕೂದಲೇ ಬೆಳೆಯಲ್ಲ. ಯಾವ ಮೇಲು ಹೇಳಿ? ಈ ಮೇಲ್ಗ ಗೊತ್ತಾಯ್ತು. ನೀವು ನನ್ನಿಂದ ಯಾವ್ದೋ ಒಂದು ಡೈಲಾಗ್ ಆಕ್ಟಿಂಗ್ ಏನಾದ್ರೂ ಆಸೆ ಇದೆಯೇನೋ ನಿನಗೆ? ಇದೇ ಡೈಲಾಗ್ ರಜನಿ ಅವ್ರು ನೋಡ್ಕೊಂಡು ಹೇಳ್ಬೇಕು ಇವಾಗ. ಹೌದು. ಆದ್ರೂ ರಜನಿ ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ಟಫ್ ಕಾಂಪಿಟೇಟರ್. ನಾನು ಆತರ ಆಕ್ಟರ್ ಆಗ್ಬೇಕು ಅಣ್ಣ. ಅವ್ರಿಗೆ ಡ್ಯಾನ್ಸ್ ಬರುತ್ತೆ, ಹಾಡ್ ಬರುತ್ತೆ, ಆಕ್ಟಿಂಗ್ ಬರುತ್ತೆ, ಆದ್ರೆ ಆಡಿಯನ್ಸ್ಗೆ ಕೋಪನೂ ಬರುತ್ತೆ ಅಂತ ಗೊತ್ತಿಲ್ಲ ಕಣ ಅವ್ರಿಗೆ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್ ಇನ್ ಎಪಿಸೋಡ್. Of course you don't believe that. Come on to center point. ಇದೇ ನಮ್ ಕಂಟೆಂಟ್. 10,000 ಪೇಮೆಂಟ್. ನೀ ಬೆಲ್ಟ್ ಇದು ಹಾಕೊಡ್ತಿದ್ದಂಗೆ ಪೇಮೆಂಟ್ ಲೆಕ್ಕ ಬಂದ್ಬಿಡ್ತಲ್ಲ. ಗೊತ್ತಾಯ್ತು. ನನ್ನಿಂದ ಯಾವ್ದೋ ಇನ್ನೊಂದು ಡೈಲಾಗ್ ಯಾವ್ದು ಡೈಲಾಗ್ ಅಂತ ಗೊತ್ತು ನನಗೆ. ನೀನು ಆಂಕರ್ ಆಗ್ಬೇಕು ಅಂತ ಬಂದಿರ್ತೀಯಲ್ವೇನೋ. ಎಚ್ ಫಾರ್ ಹೇಮಲತ್ ನೋಡ್ಕೊಂಡು ಹೇಳ್ಬೇಕು. ಎಚ್ ಫಾರ್ ಹೇಮಲತ್ ಅವ್ರೆ, ಅಣ್ಣ ನಾನು ಆಂಕರ್ ಆಗ್ಬೇಕು, ಅದಕ್ಕೇನಾರ ಒಂದು ಐಡಿಯಾ ಇದ್ರೆ ಕೊಡಿ. ಅದ್ರ ಒಂದು ಕಂಡೀಷನ್, ನಾನು ಆಂಕರ್ ಆದ್ರೆ ಜಾಸ್ತಿ ಮಾತಾಡಬಾರ್ದು, ಜಾಸ್ತಿ ಹೊತ್ತು ನಿಂತಿರಬಾರ್ದು, ಅವಾಗ ಫೋನ್ ನೋಡ್ತಾ ಇರ್ಬೇಕು. ಎಚ್ ಫಾರ್ ಹೇಮಲತ್ ಅವ್ರ ಹತ್ರ ಆಂಕರಿಂಗ್ ಹೋಗೋ, ಅವರೇ ಮಾತಾಡ್ತಾರೆ, ಅವರೇ ಲೀಡ್ ಕೊಟ್ಕೋತಾರೆ. ಶ್ವೇತ ಬಾಯಿನೇ ಮುಚ್ಚಿಸ್ಬಿಡ್ತಾರಪ್ಪ. ಸಮಪ್ಪು ಅವರೇ ಮಾಡ್ಕೋತಾರೆ, ಪ್ಯಾಕಪ್ ಅವರೇ ಹೇಳ್ಕೊಂಡು ಹೋಯ್ತಾ ಇರ್ತಾರೆ. ಯಾಕೆ ನಾನು ಅವರು ಸೇರಿ ಒಂದು ಪ್ರೋಗ್ರಾಮ್ ನ ಹೋಸ್ಟ್ ಮಾಡಬಾರ್ದು? ವೇಸ್ಟ್ ಆಗುತ್ತೆ ಕೊಡೋ ಪ್ರೋಗ್ರಾಮ್. ಓಕೆ, ಲೀವ್ ಇಟ್. ಆಂಕರ್ ಆಗಲ್ಲ ಇವಾಗ. ಅಣ್ಣ ಏನೂ ಮಾಡ್ದೇನೆ ಡ್ಯಾನ್ಸರ್ ಆಗ್ಬೇಕು, ಹೆಂಗಣ ಆಗುದದು? ನಮ್ಮ ಅಪೂರ್ವ ಆಲಿಯಾಸ್ ಪುಷ್ಪ ಇಲ್ವೇನಾ? ಹೌದು. ಒಂದೇ ಸ್ಟೆಪ್ ಅನ್ನ ಇಡೀ ಸೀಸನ್ ಮಾಡ್ತಾ ಇದ್ದಾರೆ ಕಣ. ವಿರಹ ಮಾಡ್ತಾರೆ. ಈಗ ನೋಡು, ಮಾಡ್ತೀನಿ ನೋಡು, ಮ್ಯೂಸಿಕ್ ಹಾಕೋ, ನೀನು ಮಾಡು. ನಾನು ಮಾಡ್ಬೇಕಾ? ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. सही से ताने तेरे विरहा नूर तरहा. ಅಣ್ಣ ಓಕೆ, ಏನಪ್ಪ? ಲೀವ್ ಇಟ್ ಬಿಡೋಣ. ನಾನು ಜಾಸ್ತಿ ಹೊತ್ತು ಪ್ರೋಗ್ರಾಮ್ ಅಲ್ಲಿ ಕಾಣಿಸ್ಕೋಬೇಕು, ಜಾಸ್ತಿ ಕ್ಯಾಮ್ರಾ ನನ್ನೇ ಫೋಕಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ಅಣ್ಣ? ಸೂಪರ್ ಆಗಿ ಕೇಳಿದೆ, ಈಗ ದಾರಿಗೆ ಬಂದೆ. ಏನಿಲ್ಲ, ಸಿಂಪಲ್ ಅಮ್ಮ. ನಮ್ಮ ಗೀತಾ ಭಾರತಿ ಭಟ್ ಇದಾರಲ್ಲಮ್ಮ, ಹೌದು, ಅವ್ರ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ಬೇಕು. ಯಾರ ಕತೆ ಇರ್ಲಿ, ಯಾರು ಏನ್ ಮಾಡ್ತಾ ಇರ್ಲಿ, ಬರೀ ಎಕ್ಸ್ಪ್ರೆಷನ್ ಮಾತ್ರ ಕೊಡ್ತಾ ಇರ್ಬೇಕು. ಅಣ್ಣ
ಈಗ ಅದು ಬೇಡ. ಎಕ್ಸ್ಪ್ರೆಷನ್ ಎಲ್ಲ ನಮ್ಗೆ ಸೆಟ್ ಆಗಲ್ಲ. ನಾನು ರಮಾ ಮೇಡಮ್ ನ ನೋಡ್ದೆ ಸೀರೆಯಲ್ಲಿ. ನೋಡಕ್ಕೆ ಒಳ್ಳೆ 5G ಕಾಲದ ಪಟ್ಲದಮ್ಮ ಕಣ್ಣಂಗೆ ಕಾಣ್ತಿದ್ರು. ಅವ್ರು ಏನಣ್ಣ ಹಂಗೆ ಆಕ್ಟಿಂಗ್ ಮಾಡ್ತಾರೆ, ಸಿಂಗಿಂಗ್ ಎಲ್ಲ ಆಡ್ತಾರೆ. ಅದೇ ನನ್ಗೆ ಅರ್ಥ ಆಯ್ತಿಲ್ಲ ಕಣ. ಇಲ್ಲಿ ಸೂಪರ್ ಕ್ವೀನು ಸರಿಗಮ ಪಶೋನೋ ಒಂದು ಅರ್ಥ ಆಯ್ತಿಲ್ಲ ಕಣ. ಅದು ಇವ್ರು ಬರೋದು ಅಲ್ದೆ ಅವ್ರ ಟೀಮ್ನು ಕರ್ಕೊಂಡ್ಬಂದು 10 ಸಲ ಸೌಂಡ್ ಚೆಕ್ ಮಾಡ್ತಾರೆ ಕಣ. ಮಧ್ಯಾಹ್ನ ತನಕ ಸೌಂಡ್ ಚೆಕ್ ಮಾಡ್ತಾರೆ. ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಏನಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಲವ್ ಯು ಜಿ. ನೀನೇ ಹೇಳ್ಬಿಟ್ಟು ಬದ್ನೆಕಾಯಿ ನಾನೇನು ಹೇಳಿ. ನಾನು ಜಡ್ಜಸ್ ಹತ್ರ ಬಂದ್ಬಿಡ್ತೀನಿ. ರಚ್ಚು ಮೇಡಮ್ ಅವರೆಲ್ಲ ಏನ್ ಕಮೆಂಟ್ಸ್ ಕೊಡ್ತಾರಣ್ಣ, ಸೂಪರ್. ಹೌದು ಕಣ, ಐ ಲವ್ ದಿಸ್ ಕಮೆಂಟ್. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಗೊತ್ತೇನೋ, ಬೀಟ್ರೂಟ್ ಜ್ಯೂಸ್ ಕುಡಿಬೇಕು ಕಣ. ಯಾಕೆನಾ ಅವ್ರ ಸ್ಪೆಷಾಲಿಟಿ ಗೊತ್ತೇನೋ ನಿನಗೆ? ಗೊತ್ತಿಲ್ಲ ಅಣ್ಣ. ದೋಸೆ ಮಾಡೋರ್ಗೆ ಸ್ಟ್ಯಾಂಡಿಂಗ್ ಅವೇಶನ್ ಕೊಡ್ತಾರೆ ಕಣ. ಅಣ್ಣ ಆದ್ರೂ ನಮ್ ರಾಘು ಸರ್ ಅವರೆಲ್ಲ ಒಂಥರ ಎಕ್ಸ್ಟ್ರಾರ್ಡಿನರಿ ಅವರು. ಹೇಳ್ತೀನಿ ಕೇಳೋ, ಮೊನ್ನೆ ಈ ಪರ್ಫಾರ್ಮೆನ್ಸ್ ಕೆಟ್ಟಾಗಿತ್ತು ಕಣೋ. ನಾನು ಬೈತಾರೆ 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 ಅಂತ ಕಾಯ್ದೆ ಕಣೋ. ಏನ್ ಹೇಳಿದ್ರು ಗೊತ್ತೇನೋ, ಅಮೋಘ, ಅದ್ಭುತ. ನಾನು ಈ ತರ ಅದ್ಭುತ ನೋಡೇ ಇಲ್ಲ. ನಿಮ್ಮಂತ ಸ್ಫೂರ್ತಿ ಬೇರೆಯವ್ರು ಯಾರು ಸಿಗಲ್ಲ. ಬಿಟ್ರು ಬಿಟ್ರು ಬಿಟ್ರು. ನ್ಯಾಯ ದೇವರು ಅಂದ್ರೆ ಅವರು ಕಣೋ. ಒಬ್ಬನ್ನ ಬಿಟ್ಟೆ ನಾನು. ಯಾರನ್ನ? ನಮ್ ಶ್ವೇತಾ ಮೇಡಮ್. ಏನ್ ಆಂಕರಿಂಗ್ ಮಾಡ್ತಾರ ಅವರು, ಸೂಪರ್. ಮೆಚ್ಚಲೇಬೇಕು ಅವ್ರನ್ನ. ಸಿಂಪಲ್ ಕಣ, ಡೈಲಾಗ್ ಫಂಬಲ್ ಆಗ್ಬಿಟ್ರೆ ಅಯ್ಯೋ ಯಾಕೋ ಕೇಳಿಸ್ತಾ ಇಲ್ಲ, ಒಂಚೂರು ನೋಡಿ ಬ್ಯಾಟ್ರಿ ಹೋಗ್ಬಿಟ್ಟಿರ್ಬೇಕು. ಬ್ಯಾಟ್ರಿ ತಗೊಂಬನ್ನಿ. ಕೇಳಿಸ್ತಾ ಇಲ್ಲ. ಹಲೋ ಹಲೋ. ನೀವು ಮಾಡೋದು ಕುರಿ ಮಾಡೋದನ್ನ ಶ್ವೇತನ್ ಮೇಲೆ ತಾಕದ. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು ಗಿಲ್ಲಿ ಮೇಡಮ್. ನಾನೇ ಬಂದು ನೋಡಿದ್ರೆ ಬಿದ್ದೋಗ್ಬಿಡ್ತೆ ಕಣ ನೀನು. ಇದೇ ನಮ್ ಕಂಟೆಂಟ್, 10,000 ಪೇಮೆಂಟ್. ಓಕೆ ಶ್ವೇತಾ, ಜೋಕ್ಸ್ ಅಪಾರ್ಟ್, ಕಂಟಿನ್ಯೂ. ಎಲ್ಲ ನನ್ ಪಂಚ್ ಕಂಡಿಡ್ತಾವ್ರಿ. ಇನ್ನೊಂದೇ ಒಂದು ಪಂಚ್ ಹೇಳ್ತೀನಿ ಮೇಡಮ್, ಕಂಡಿಡಿತಾರ ನೋಡೋಣ. ಹೇಳೋ. ಇಲ್ಲಿ ನಿಂತ್ಕೊಂಡು ಹೇಳಿದ್ರೆ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಎಲ್ಲಾ ಮೀನುಗಳು ನೀರಲ್ಲಿ ಈಜಾಡ್ತವೆ, ಒಂದ್ ಮೀನ್ ಮಾತ್ರ ಈಜಾಡಲ್ಲ. ಯಾವ ಮೀನು? ಯಾವ ಮೀನಾ? ಊಟಕ್ಕೆ ಕೊಟ್ಟಿರೋ ಮೀನು. ಜಾಮೀನು. ನೋ ಮತ್ತೆ ಇನ್ನೇನ್ ಬೇಗ 3 ಹೆಜ್ಜೆ ಹೋಗ್ಬೇಡ, ಇಲ್ಲೇ ಹೇಳು. ಅದು 3 ಹೆಜ್ಜೆ ಆಗಿ ಮುಂದಕ್ಕೆ ಹೋಯ್ತೀನಿ, ಡೈಲಾಗ್ ನೆನಪಿಸ್ಕತೀನಿ. ನೀನ್ ಆಡೋಣ ನೀನು. ಯಾವ ಮೀನು ಗೊತ್ತಾ? ಯಾವ ಮೀನು? ವಿಟಮೀನು. ಅಣ್ಣ ಈಗ ನನ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಾನು ಪ್ರೊಡ್ಯೂಸರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಇಸ್ ಹೋಗಿ ಹೇಳ್ಬಿಡಿ. ಅವಾಗಿಂದ ಡ್ಯಾನ್ಸರ್ ಆಗ್ಬೇಕು, ಸಿಂಗರ್ ಆಗ್ಬೇಕು, ಆಂಕರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಬದ್ದಕ್ಕೆ ಪ್ರೊಡ್ಯೂಸರ್ ಆಗ್ಬೇಕು. ಈಗ ನಾನು ಹೋಗ್ಬೇಕು ಅಷ್ಟೇ ತಾನೆ. ಇಲ್ಲಿ ಕಂಟೆಂಟ್ ಮುಗೀತು, 10,000 ಪೇಮೆಂಟ್ ಫಿಕ್ಸ್. ವಾಹ್, ಏನ್ ಚೆನ್ನಾಗಿತ್ತು ಅಂದ್ರೆ, ಎಂತ ಕಾಮಿಡಿ ನಟರು ಅಂದ್ರೆ ಒಬ್ರಿಗಿಂತ ಒಬ್ರು ಆ ಪಂಚ್ಗಳಾಗಿರ್ಬೋದು, ಅಥವಾ ಸ್ಪಾಂಟೇನಿಯಸ್ ಆಗಿ ಆ ಡೈಲಾಗ್ ನ ತಗೊಳ್ಳೋದಾಗಿರ್ಬೋದು, ಎಲ್ಲರನ್ನು ಹೊಗಳೋದಾಗಿರ್ಬೋದು, ತೆಗಳೋ ತರ ಹೊಗಳೋದಾಗಿರ್ಬೋದು, ಎಲ್ಲರನ್ನು ನಗಿಸ್ತಾ ಇದೀವಿ ಅನ್ನೋ ಭ್ರಮೇಲಿ ಇದ್ರಲ್ಲ, ಅದಕ್ಕೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಅದ್ಭುತ. ಥ್ಯಾಂಕ್ ಯು, ಒಳ್ಳೇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬರುತ್ತೆ ಪೇಮೆಂಟ್. ಥ್ಯಾಂಕ್ ಯು. ತನ್ನ ನೆಚ್ಚಿನ ಹೀರೋ ಡಿ ಬಾಸ್ ಹಾಡು ಕಣ್ಣು ಹೊಡೆಯಕ, ಈ ಹಾಡಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಗ್ರ್ಯಾಂಡ್ ಫಿನಾಲೆಗೆ ಆಗಮಿಸ್ತಾ ಇದ್ದಾರೆ. ಸ್ವಾಗತಿಸಿ H4 ಹೇಮಲತಾ. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತಾನಿ, ನೀನ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ, ಗಲ್ಲ ಚಾಚಲ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ.
ಆಹಾ, ವೆರಿ ನೈಸ್. ಓಕೆ, ಈಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಕಸ್ಮಾತ್ ಕುರಿ ಗೆಲ್ತಾ ಇದಾರೆ ಅಂತ ಅನ್ಕೊಳ್ಳಿ, ಆಯ್ತಾ? ಆಗ ನೀವು ಯಾವ ತರ ಬಿಲ್ಡಪ್ ಕೊಡ್ತೀರಾ ನಿಮ್ಮ ಆಂಕರಿಂಗ್ ಸ್ಟೈಲ್ ಅಲ್ಲಿ ನೋಡ್ಬೇಕಲ್ಲ ನಾವು. ಓಕೆ, ಶುರು ಮಾಡೋಣ ಕುರಿ. ಓಕೆ. ಸೊ ಇವತ್ತಿನ ಭೀಮಾ ಜ್ಯುವೆಲರ್ಸ್ ಸೂಪರ್ ಕಿಂಗ್ ಈ ಒಂದು ಟ್ರೋಫಿನ ಗೆಲ್ತಾ ಇರೋದ್ ಯಾರು ಅಂತ ತಿಳ್ಕೋಬೇಕು ಅಂತಂದ್ರೆ ಇವ್ರ ಬಗ್ಗೆ ಹೇಳಕ್ ಹೊರಟ್ವಿ ಅಂತಂದ್ರೆ ಡೇ 1 ಇಂದ ಹಿಡಿದು ಕೊನೆವರೆಗೂ ಸಿಕ್ಕಾಪಟ್ಟೆ ಶ್ರಮ ವಹಿಸಿದಂತ ಕಲಾವಿದ್ರು ಇವರು. ಸೂಪರ್ ಕಿಂಗ್ ಅನ್ನೋ ಒಂದು ದೊಡ್ಡ ಪಠಾಣ ನಾವು ಇವ್ರು ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಲೆಟ್ಸ್ ವೆಲ್ಕಮ್ ಕುರಿ ಬ್ರದರ್. ಕುರಿ ಪ್ರತಾಪ್ ಅವರೇ, ಗೆದ್ದಿದ್ದೀರಾ. ಸೊ ನಿಮ್ಮ ಒಂದು ಸ್ಪೀಚ್ ಇಂಗ್ಲಿಷ್ ಅಲ್ಲಿ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ಪ್ಲೀಸ್ ನಿಮ್ಮ ಮಾತು. ಐ ಲೈಕ್ ಯುವರ್ ಆಂಕರಿಂಗ್ H for Emma. ಥ್ಯಾಂಕ್ ಯು. S for speechless. I am H for happy. S for very sensational news. And M for most. N for K for Kuri Pratap. It is a very exciting moment. I thank my father, mother, brother, sister, uncle, auntie, my next road, right side house. I thank you very much. And hospital. ಓಕೆ, ಹೇಮಲತಾ ಅವರೇ, ನಿಮ್ಮ ಸೂಪರ್ ಕ್ವೀನ್ ನ ಪಯಣವನ್ನ ನಾವೆಲ್ಲರೂ ನೋಡೋಣ ಅಲ್ಲ? ಎವಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ಅಂತ 16 ವರ್ಷಗಳಿಂದ ಮಾತೇ ನಿಲ್ಲಿಸದೇ ಇರುವಂತ ಅಪ್ಪಟ ಕನ್ನಡ ನಿರೂಪಕಿ. ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಸೂಪರ್ ಕ್ವೀನ್. ಉಸಿರೋದ್ಮೇಲೆ ಹೆಸರು ಇರ್ಬೇಕು ಅಂತಂದ್ರೆ ತಮ್ಮಿರ್ಬೇಕಲ್ಲೇ. ನಾನು ಸಹಸ್ರ ಆನೆಗಳ ಬಲವನ್ನು ಹೊಂದಿರೋ ಭೀಮಾ. ಇದನ್ನ ನೀವು ಚಿತ್ರವಾಗಿ ಬರಬೇಕು, ಅವ್ರು ಕಂಡು ಹಿಡಿಬೇಕು. ನಲ್ಲಿ ನೀರು, ಪಕ್ಕದಲ್ಲಿ 2 ಚೊಂಬು ನೀರ್ ದೋಸೆ. ಅಯ್ಯೋ ಶಿವನೇ, ಅದ್ರಲ್ಲಿ ಎಲ್ಲೈತಪ್ಪ ನೀರು ದೋಸೆ? ಎಲ್ಲಿಗೆ ಹಿಂಗ್ ಬರ್ದು ಬಿಟ್ರಿ ಸಲೀಸಾಗೆ. ಹುಷಾರು, ಗಂಟ್ಲು ಸಿಗಾಕೊಂಡ್ಬಿಟ್ಟು ಕಬ್ಬೋಗ ಆಮೇಲೆ. ಯಾರು ಡ್ರೆಸ್ ಹಾಕೊಂಡು ರೋಡ್ಗೆ ಹೋದ್ರೆ ನಾಯಿಗಳು ಅಟ್ಟಿಸ್ಕೊಂಡ್ಬಂದ್ಬಿಡ್ತಾವೆ ಅಷ್ಟೇ. ಆಕಾಶದಲ್ಲಿರೋ ನಕ್ಷತ್ರ, ಸಮುದ್ರದಲ್ಲಿರೋ ಮೀನು, ನನ್ ಜೊತೆಗಿರೋ ಜನ ಯಾವತ್ತೂ ಬದಲಾಗಲ್ಲ. ಹೆಚ್ ಫಾರ್ ಹೇಮಾ. ಅದ್ಭುತವಾಗಿತ್ತು ಹೇಮಾ, ಬ್ರಿಲಿಯಂಟ್. ಅಮ್ಮ, ನಾಳೆ ಎಕ್ಸಾಮ್ ಫೀಸ್ ಕಟ್ಟಬೇಕು, ಇಲ್ಲಾಂದ್ರೆ ಎಕ್ಸಾಮ್ಗೆ ಕೂರ್ಸಲ್ವಂತೆ. ಮುಂದೊಂದು ದಿನ ನಾನು ಸಾಧನೆ ಮಾಡೋದಕ್ಕೆ ಈ ಸೋಲೆ ನನಗೆ ಕಾರಣ ಆಗಿದ್ದು. ನನಗೆ ನಮ್ಮ ತಂದೆ ಕಳೆದ್ಮೇಲೆ ನನಗೆ ನಮ್ಮ ತಂಗಿನೇ ನಮ್ಮ ತಂದೆ. ಯಾರಿಗೆ ತಡ್ಕೊಳ್ಳೋ ತಾಕತ್ತಿದೆಯೋ ಬದುಕು ಅಂಥವ್ರಿಗೆ ಆ ಥರ ಕಷ್ಟ ಕೊಡುತ್ತಂತೆ. ಹೇಮಲತಾಗೆ ಬಹಳ ಒಳ್ಳೆ ಚಾಲೆಂಜಿಂಗ್ ಸ್ಪಿರಿಟ್ ಇದೆ ಮೇಡಮ್. ಆ ಗಿಫ್ಟ್ ನಿಮ್ಮ ಮಗಳು ನಿಮಗೆ ಹಿಂತಿರುಗಿಸ್ಕೊಡ್ತಿರೋ ಥ್ಯಾಂಕ್ಸ್ ಅಲ್ಲ, ಇನ್ನು ಮುಂದೆ ನಾನು ಇರ್ತೀನಿ ಅಂತ ಗುರ್ತಾ ಕೊಡ್ತಿರೋದು ನಿಮಗೆ. ಅದು ಇಷ್ಟು ವರ್ಷ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಕಣ್ಣಿಗೊಬ್ರು ಸೂಪರ್ ಕ್ವೀನ್ ಕಾಣ್ತಾ ಇದ್ದಾರೆ. ಹೊಟ್ಟೆ ಹಸ್ದಾಗ ಅನ್ನ ಸಿಕ್ಕಾಗ ಎಷ್ಟು ಖುಷಿ ಅನ್ಸುತ್ತೆ, ಅದೇ ತರನೇ ಈ ವೇದಿಕೆ ನನಗೆ. ಈ ಜರ್ನಿ ನಿಮ್ಗೆ ಎಷ್ಟು ಸ್ಪೆಷಲ್ ಆಗಿತ್ತು? ಡೆಫಿನೆಟ್ಲಿ ನನಗೆ ಬೆಸ್ಟ್ ಮೊಮೆಂಟ್ಸ್ಗಳನ್ನ ಕೊಟ್ಟಂತ ಜರ್ನಿ ಇದು. ಅಯ್ಯೋ, ಏನಾದರೂ ಮಾಡಬೇಕಲ್ಲ, ಅಪಾರ್ಟ್ ಫ್ರಮ್ ಆಂಕರಿಂಗ್ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಲ್ಲ ಅನ್ನೋ ಯೋಚನೆ ಥಾಟ್ ಯಾವಾಗಲೂ ಇರ್ತಾ ಇತ್ತು. ಸೊ ಸಡನ್ ಆಗಿ ಬಂದಂತ ಕರೆನೇ ಇದು ಜೀ ಕನ್ನಡದ ಸೂಪರ್ ಕ್ವೀನ್ಗೆ. ಬರೋದೇನೋ ಬಂದ್ಬಿಟ್ಟೆ, ಬಟ್ ಆದ್ರೆ ಇಲ್ಲಿ ಬಂದಾಗ ಪ್ರತಿಯೊಂದೂ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿ ಅನಿಸ್ತು ನನಗೆ. ಇನ್ಫ್ಯಾಕ್ಟ್ ಒಂದು ಚಾನೆಲ್ ನನ್ಗೆ ಅನ್ನ ಕೊಟ್ಟಿತ್ತು ಅಂತಂದ್ರೆ ಜೀ ಕನ್ನಡ ನನಗೆ ನನ್ನ ಆಸೆ ಕನಸುಗಳನ್ನೆಲ್ಲ ಪೂರೈಸಿದೆ. ಸೊ ಅದಕ್ಕೆ ನಾನು ಜೀ ಕನ್ನಡಗೆ ಎಂದೆಂದಿಗೂ ಚಿರಋಣಿ ಆಗಿರ್ತೀನಿ. ಸೊ ಥ್ಯಾಂಕ್ ಯು ಜೀ ಕನ್ನಡ, ನನ್ನನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಳಾಗಿ ಮಾಡ್ಕೊಂಡಿದ್ದಕ್ಕೆ. ವೆರಿ ಸ್ವೀಟ್. ಸೊ ನಮ್ಮ ಸೂಪರ್ ಕ್ವೀನ್ ವೇದಿಕೆ ನಿಮಗೆ ಫ್ಯಾಮಿಲಿ ಕ್ವೀನ್ ಅಂತ ಒಂದು ಬಿರುದನ್ನ ಕೊಟ್ಟು ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದೀವಿ. ರಾಘವ್ರೆ, ಫ್ಯಾಮಿಲಿ ಕ್ವೀನ್ ಬಗ್ಗೆ ನೀವೇನ್ ಹೇಳ್ತೀರಾ? ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ ಪಾಸಿಟಿವಿಟಿ ಇರಬೇಕು ಅನ್ನೋದು ಇಲ್ಲಿ ಅವ್ರಿಗೆ ಆಲ್ರೆಡಿ ಮನವರಿಕೆ ಆಗೋಗಿದೆ. ಇನ್ಮೇಲಿಂದ H ಫಾರ್ ಹೇಮಾ ವಿಲ್ ಓನ್ಲಿ ಬಿ P ಫಾರ್ ಪಾಸಿಟಿವ್. ಲವ್ಲಿ ಸರ್, ಥ್ಯಾಂಕ್ ಯು. ಪಾಸಿಟಿವ್ ಆಗೇ ಹೋಗ್ಬೇಕು. ನಿಮ್ಮ ಪ್ರತಿಯೊಂದು ಯೋಚನೆ, ನಿಮ್ಮ ಪ್ರತಿ ಮಾತು, ನಿಮ್ಮ ಪ್ರತಿ ಆಕ್ಷನ್, ಇಟ್ ಶುಡ್ ಬಿ ಪಾಸಿಟಿವಿಟಿ, ಪಾಸಿಟಿವಿಟಿ ಅಂಡ್ ಪಾಸಿಟಿವಿಟಿ. ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಝೀಗೆ ತುಂಬಾ ಕಡಿಮೆ. ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ.
ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಚೋರಿ, ನಿಮ್ಮ ಶಕ್ತಿ ಸಮ್ಟೈಮ್ಸ್ ನಮಗೆ ಅನ್ಸುತ್ತೆ ನಮ್ಮ ಶಕ್ತಿ ನಮ್ಗೆ ಗೊತ್ತೇ ಇರಲ್ಲ. ಡಾನ್ಸ್ ಚೆನ್ನಾಗಿ ಮಾಡ್ತಾರೆ, ಗೊತ್ತೇ ಇರಲಿಲ್ಲ. ಆ್ಯಕ್ಟಿಂಗ್ ಬರಲ್ಲ ಅದೇ ಹೇಳಿದ್ನಲ್ಲ ಫಸ್ಟೇ ಬರಲ್ಲ ಅನ್ನೋದೆಲ್ಲ. ಹೌ ಐ ಆಮ್ ಶ್ಯೂರ್ ನಿಮಗೆ ಬೈ ನಾವು ಕಾಲ್ಸ್ ಎಲ್ಲ ಬಂದಿರತ್ತೆ, ಈ ಥರ ಸಿನಿಮಾ ಇದೆ, ಹಂಗಿದೆ ಹಿಂಗಿದೆ ಅಂತ. ಯು ಪ್ಲೀಸ್ ಸ್ಟಾರ್ಟ್ ಯುನೋ ದಿಸ್ ಆ್ಯಕ್ಟಿಂಗ್ ಕರಿಯರಲ್ಲಿ. ನೀವು ಜಸ್ಟ್ ಗೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ ಒಂದು ಹೋಪಲ್ಲೇ ಇವತ್ತು ಇಲ್ಲಿ ನಿಂತಿದ್ದೀನಿ. ಐ ಫೀಲ್ ನೋಡೋಣ ಮುಂದಕ್ಕೂ ದೇವ್ರಿರ್ತಾನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಮಾ. ವೇಟ್ ಲಾಸೇ ನನ್ನ ಗುರಿ ಅಂತ ತೋರಿಸಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾದಂಥವ್ರು ಇವತ್ತು ಆಗೋ ಈಗೋ ಇದ್ದೇ ನಾನು ಅಂತ ಪ್ರೀತಿಯಿಂದ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಗೊಂಡಮ್ಮ ಗೀತಾ ಭಾರತಿ ಬಾಯ್. ಗ್ರ್ಯಾಂಡ್ ಫಿನಾಲೆ ಹಬ್ಬ ನಡೀತಾ ಇದೆ ಇವತ್ತು. ನಿಮ್ಮ ಬೆಸ್ಟ್ ಮೂಮೆಂಟ್ ನಮ್ಮ ಸೂಪರ್ ಕ್ವೀನ್ ಕಾರ್ಯಕ್ರಮದಲ್ಲಿ ಯಾವ್ದಾಗಿತ್ತು? ನಾನು ಹೇಳ್ಕೊಂಡಿದ್ದೆ ಅಂದ್ರೆ ನನ್ನ ಅಪ್ಪನ ನಾನು ಯಾವತ್ತೂ ಹಗ್ ಮಾಡಿಲ್ಲ, ಜೀವನದಲ್ಲೇ ಹಗ್ ಮಾಡಿಲ್ಲ ಅಂತ. ಬಟ್ ಆ ನನ್ನ ಕನ್ಸನ್ನ ಈ ವೇದಿಕೆ ನನ್ಸ್ ಮಾಡ್ಕೊಡ್ತು, ಈ ಸೂಪರ್ ಕ್ವೀನ್ ತಂಡ ನೆರವೇರಿಸ್ಕೊಡ್ತು. ಅದಕ್ಕೆ ಹೀಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸ್ಪೆಷಲ್ ಮೂಮೆಂಟ್ ನ ನನಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಿಮ್ಮ ಭಾವನೆಗಳನ್ನ ಒಂದು ಹಾಡಿನ ಮೂಲಕ ಎಕ್ಸ್ಪ್ರೆಸ್ ಮಾಡೋದಾದ್ರೆ ಯಾವ ಹಾಡಾಗಿರುತ್ತೆ? ಮಂಕುತಿಮ್ಮನ ಕಗ್ಗದಿಂದ ಈ ಸಾಲ್ಗಳು. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿಯಾದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗು, ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ. ಆಹಾ, ಏನು ಹೇಳಿದ್ರಿ ಗೀತಾ, ಸಖತ್ತಾಗಿತ್ತು. ಅದಕ್ಕೆ ನಾನು ಕವಿಯಾಗಿ ಒಂದು ಕವಿತೆ ಹೇಳಬೇಕಲ್ಲ ನಾನು. ಹೇಳಿ. ಗೀತಾ, ನಿಮ್ಮ ಹಾಡು ಹಿತ, ತಿಂದಂಗಿತ್ತು ಚಕೋತ, ಮುಂದಕ್ಕೆ ಕೇಳಿದ್ರೆ ಬೈತಾರೆ ಡಿಂಪಲ್ ಕ್ವೀನ್ ರಚಿತಾ ರಚಿತಾ ರಚಿತಾ. ಅದ್ಭುತ. ಸೂಪರ್ ಕ್ವೀನ್ ಅಲ್ಲಿ ನಿಮ್ಮ ಪಯಣ ಹೇಗಿತ್ತು ನಾವು ನೋಡ್ಕೊಂಡು ಬರೋಣ ಅಲ್ಲ? ಹಾಯ್ ಪ್ರವೀಣ. ಏನೇ ಗೀತಾ ಈ ಕಡೆ ಸವಾರಿ, ಯಾಕೆ ಮೈಸೂರು ದಸರಾಗ ಹೋಗಿಲ್ವಾ? ನಾನು ಹೀಗಿರೋದೇ ನನ್ನ ತಪ್ಪ. ನನ್ನ ದೇಹದ ಗಾತ್ರದ ಬಗ್ಗೆ ತಮಾಷೆ ಮಾಡ್ಕೊಂಡು ಎಲ್ಲರೂ ನಗ್ತಾರೆ ಹೊರತು
ನನಗೂ ಒಂದು ಮನಸ್ಸಿದೆ, ಆ ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ ಅಂತ ಯಾವತ್ತೂ ಯಾರು ಯೋಚನೆನೇ ಮಾಡಿಲ್ಲ. ಆದರೆ ನಾನು ಮನಸ್ಸಲ್ಲೊಂದು ನಿರ್ಧಾರ ಕೂಡ ಮಾಡಿದೆ, ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ. ನನ್ನ ವೆಯ್ಟ್ 30 kg ಆಲ್ರೆಡಿ ಕಳ್ಕೊಂಡಿದ್ದೀನಿ. ಇನ್ನೂ 30 kg ಕಳ್ಕೊಳ್ಳೋ ಗೋಲ್ ಇದೆ. ನಾನು ಕುಗ್ಗಬಾರ್ದು ಅನ್ನೋ ಒಂದು ಚಾಲೆಂಜ್ ಇದೆಯಲ್ಲ ಗೀತಾ ಅವರು, ಯು ಆರ್ ರಿಯಲಿ ರಿಯಲಿ ಟ್ರೂಲಿ ಇನ್ಸ್ಪೈರ್. ಗೀತಾ ಅವ್ರ ಥರನೂ ನಾನು ಇದ್ದೆ, 93 kg ಅಂಡ್ ಇವಾಗ 60. ಗೀತಾ ಅವರೇ ಒಂದು ಸ್ಫೂರ್ತಿ ನಿಮ್ಮಿಂದ ಬಹಳ ಚೆನ್ನಾಗಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಮ್ಮನ ಪಾತ್ರನ ನೀವು ಮಾಡಿದಿ ಅಷ್ಟು ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಕ್ಕೆ. ಪ್ಲೀಸ್ 2 ದಿನ ಪ್ಲೀಸ್. ಇನ್ನೊಂದ್ 2 ಸಲ ಮಾಡು. ಆರು ಕಾರು ಅಂತ ಯಾವ ಪಿಕ್ಚರ್ ಐತ್ರಿ? ಬ್ರಹ್ಮಗಂಟು ಇಂದ ನನಗೆ ಸಿಕ್ಕಿರೋ ದೊಡ್ಡ ಗಿಫ್ಟ್ ಸ್ವಾತಿ ಅಮ್ಮ. ನನಗೆ ಭೂಲೋಕದಲ್ಲಿ ನೀನು ಮನುಷ್ಯರಾಗಿ ಗೀತಾ ಅವರೇ, ಏನೆಲ್ಲ ನೋವಿದ್ರು ಒಪ್ಪಿಕೊಂಡಿರುವಂತಹ ಒಂದು ಕಾರ್ಯವನ್ನ ಯಾವುದೇ ಹೆಸಿಟೇಷನ್ ಇಲ್ಲದೆ ನಿರರ್ಗಳವಾಗಿ ಹಾಡೋದು, ನಿರರ್ಗಳವಾಗಿ ಮಾಡೋದು ಅಗ್ನಿ ಪರೀಕ್ಷೆ. ನಂಗೆ ನಿಜವಾಗ್ಲೂ ನಂಗೆ ಮತ್ತೆ ಕೈ ಕೊಟ್ಟು ನಡೆಯೋದಕ್ಕೆ ಹೇಳ್ಕೊಟ್ಟಿದ್ದೆ ಅಮ್ಮ. ಅಮ್ಮನಿಗೆ ಡೆಡಿಕೇಟ್ ಮಾಡಿರೋ ಒಂದು ಟ್ಯಾಟೂನ ಇವತ್ತು ನಾನು ಹಾಕೋತಾ ಇದ್ದೀನಿ. ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಏನ ಬಿದ್ಬಿಟ್ಟು ಏನ ತಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ದು. ಹೌದಾ? ಇಷ್ಟು ಎಲ್ಲನೂ ಅನುಭವಿಸ್ಕೊಂಡು. ಗೀತಾ, ನಿಮ್ಮಲ್ಲಿ ಒಬ್ಬ ಬಹಳ ಗಂಭೀರವಾದ ವ್ಯಕ್ತಿ ಇದ್ದಾನೆ, ಒಂದು ವ್ಯಕ್ತಿತ್ವ ಇದೆ ಅನ್ನೋದು ಗೊತ್ತಾಗುತ್ತೆ. ಯು ಆರ್ ಫ್ಯಾಂಟಾಸ್ಟಿಕ್. ಚಿಕ್ಕ ವಯಸ್ಸಿಂದಾನು ಇದ್ದಿದ್ದೊಂದು ವಿಷಯ ಏನು ಅಂತಂದ್ರೆ ಅಪ್ಪನ ಹಗ್ ಮಾಡ್ಬೇಕು ಅನ್ನೋದು. ನಾನು ಇಲ್ಲಿವರೆಗೂ ಒಂದ್ಸತಿನೂ ಅಪ್ಪನ ಹಗ್ಗೆ ಮಾಡಿಲ್ಲ. ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಿಬಿಟ್ಟು ಅದನ್ನೇ ಒಂದು ಸಾಧನೆ ಮಾಡಿದ್ದ ಮಗಳು ಅಪ್ಪನಿಗೆ ಇನ್ಸ್ಪೈರ್ ಮಾಡೋದಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ತುಂಬಾ 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 ಬ್ಯೂಟಿಫುಲ್ ಜರ್ನಿ. ಹೌದು, ನನ್ಗೆ ಆಕ್ಚುಲಿ ನೋಡಿ ಗೂಸ್ ಬಂಪ್ಸ್ ಬಂತು. ನಂಗೊಂಥರ ಈ ನನ್ನ ಇಡೀ ಲೈಫ್ನ ಜರ್ನಿಯಲ್ಲಿ ಈ ಜರ್ನಿ ತುಂಬಾ 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 ಸ್ಪೆಷಲ್ ಆಗಿ ನನ್ನ ಜೊತೆ ಉಳ್ಕೊಳ್ಳುತ್ತೆ ಯಾವಾಗಲೂ. ಈ ಎಕ್ಸ್ಪೀರಿಯನ್ಸ್ಗಳು, ಈ ಬ್ಯೂಟಿಫುಲ್ ಮೂಮೆಂಟ್ಗಳು ನನ್ನ ಜೊತೆಗೆ ಯಾವಾಗಲೂ ಇರುತ್ತೆ. ವೆರಿ 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 ಟಚಿಂಗ್. ನಂಗೆ ತುಂಬಾ ಅಂದರೆ ತುಂಬಾ, ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಆ ಥರ ಸ್ಪೀಚ್ಲೆಸ್. ಇವ್ರ ಬಗ್ಗೆ ರಾಘು ನೀವೇನ್ ಹೇಳ್ತೀರಾ? ಒಬ್ಬೊಬ್ರಲ್ಲೂ ಒಂದೊಂದು ಗುಣ ಇದೆ, ಒಬ್ಬೊಬ್ರಲ್ಲೂ ಒಂದೊಂದು ಸ್ವಭಾವ ಇದೆ. ಗೀತಾ ಅವ್ರು ನೋಡಿದ ತಕ್ಷಣ ನಮಗೆ ನನ್ನ ತಲೆಗೆ ಅಟ್ಲೀಸ್ಟ್ ಮೊದಲು ಬರೋದು ಸ್ಫೂರ್ತಿ, ಇನ್ಸ್ಪಿರೇಷನ್. ನಾ ವೈಯಕ್ತಿಕ ನಾನು ಹಠ ಮಾಡಿದ್ಮೇಲೆ, ನಾನು ಹೇಗಾದ್ರೂ ಸಾಧಿಸ್ತೀನಿ ಹಠ ಮಾಡಾದ್ಮೇಲೆ ದಾರಿ ತಾನಾಗಿ ತೆರ್ಕೊಳ್ಳುತ್ತೆ. ಅದು ಇಂಥದೇ ಕಷ್ಟ ಆಗ್ಲಿ ಅದ್ರ ಪಾಡಿಗೆ ನಮಗೆ ದಾರಿ ಮಾಡ್ಕೊಡ್ತಾ ಹೋಗುತ್ತೆ. ಅಂತ ಗುಣ ಗೀತಾ ಅವರಲ್ಲಿದೆ. ವೆರಿ ವೆರಿ ನೈಸ್ ಟು ಹ್ಯಾವ್ ಯು ಆನ್ ದ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು. ಅಂಡ್ ಇವರಿಗೆ ಇವತ್ತು ನಮ್ಮ ಸೂಪರ್ ಕ್ವೀನ್ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಇನ್ಸ್ಪೈರಿಂಗ್ ಕ್ವೀನ್ ಅಂತ ಇವ್ರಿಗೊಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಇವರನ್ನ ಗೌರವಿಸ್ತಾ ಇದೆ. ಬರ್ಲಿ ನೆನಪಿನ ಕಾಣಿಕೆ ಪ್ಲೀಸ್. ರಚ್ಚು, ನಮ್ಮ ಇನ್ಸ್ಪೈರಿಂಗ್ ಕ್ವೀನ್ ಬಗ್ಗೆ ನಿಮ್ಮ ಮಾತು. ಜರ್ನಿ ನೋಡಿದಾಗ ಇಟ್ ವಾಸ್ ವೆರಿ ಕ್ಯೂಟ್ ಅಂತ ಅನಿಸ್ತು. ನನಗೆ ಖುಷಿ ಆಯ್ತು ಟು ರಿಯಲಿ ಹ್ಯಾವ್ ಯು ಇನ್ ಅವರ್ ಶೋ. ನಿಮ್ಮ ಕಥೆಗಳನ್ನ ನಾವು ಕೇಳಿ ತಿಳ್ಕೊಂಡು ತುಂಬಾನೇ ಇನ್ಸ್ಪೈರ್ ಮಾಡಿದೀರಾ ನಮ್ ಎಲ್ರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಲಕ್ ನಿಮ್ಮ ಲೈಫ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇವರು ನಮ್ಮ ವೇದಿಕೆಯ ಸೀನಿಯರ್ ಆರ್ಟಿಸ್ಟ್, 1000 ನಾಟಕಗಳಲ್ಲಿ ಅಭಿನಯಿಸುವಂತ ರಂಗಭೂಮಿ ಕಲಾವಿದೆ. ಮಳೆವಿಲ್ಲೆ ಮಳೆವಿಲ್ಲೆ ಅಂತ ಕಲರ್ಫುಲ್ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ನವರಸ ನಾಯಕಿ ಚಂದ್ರಕಲಾ ಅಮ್ಮ.
ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ. ಹೊಂಬಿಸಿಲೆ ಹೊಂಬಿಸಿಲೆ ರಂಗೋಲಿ ನೀನು ಬಿಡಲೇ. ಹೇ ದುಂಬಿ ನೀ ಹಾಡಿ ಎದೆಯ ತುಂಬಿ. ಬೆಣ್ಣೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ. ಗಡಿಯಲ್ಲಿ ಕಾದಿದ್ದ ಹಮ್ಮಿರ ಅವ ನನ್ನ ಬಾಳಿನ ಬಂಗಾರ. ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ. ಹೊಂಬಿಸಿಲೆ ರಂಗೋಲಿ ನೀನು ಬಿಡಲೇ. ಹೇ ದುಂಬಿ ನೀವು ಹಾಡಿ ಎದೆಯ ತುಂಬಿ. ಬೆಣ್ಣೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ. ಗಡಿಯಲ್ಲಿ ಕಾದಿದ್ದ ಹಮ್ಮಿರ ಅವ ನನ್ನ ಕಾಳಿನ ಬಂಗಾರ. ಮಳೆ ಬಿಲ್ಲೆ ವಾ 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 ವಾರೆ ವಾ ವಾರೆ ವಾ ಸೂಪರ್. ಮಳೆ ಬಿಲ್ಲೆ ಅಂತ ಎಷ್ಟು ಚೆಂದಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಕಣ್ಣು ತುಂಬೋಯ್ತು ನಮ್ಗಂತೂ. ನಿಮ್ ಬಗ್ಗೆ ಒಂದು ಕವಿತೆ ಮಾಡಿದೀನಿ ಚಂದ್ರಕಲಾ ಅವರೇ, ಹೇಳಿ. ನೀವು ಇದನ್ನ ಕೇಳಲೇಬೇಕು. ನೀವು ನಾನು ಕೇಳ್ತೀನಿ. ನೀವು ಚಂದ್ರಕಲಾ, ನೀವು ಸಕಲ ಕಲಾ. ನಿಮ್ಮ ಹತ್ರ ಇದೆ ನಟನೆಯ ಬಲ, ಯಾವತ್ತು ಬಿಡಬೇಡಿ ನಿಮ್ಮ ಛಲ. ಎಲ್ಲ ಲಾ 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 ಲಾ. ಥ್ಯಾಂಕ್ ಯು. ಸೂಪರ್ ಕ್ವೀನ್ ವೇದಿಕೆಯ ಗ್ರ್ಯಾಂಡ್ ಫಿನಾಲೆ. ಇವತ್ತು ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಂತ್ಕೊಂಡು ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಾ ಇದೆ, ಅಷ್ಟೇ ಬೇಜಾರು ಆಗ್ತಾ ಇದೆ. ಮುಗ್ದು ಹೋಗ್ತಾ ಇದೆಯಲ್ಲ ಶೋ ಅಂತ. ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಿದೀವಿ. ಎಲ್ಲರೂ ಕೆಲವು ಗೊತ್ತಿರೋರು, ಕೆಲವರು ದೂರ ಇರೋಂಥವ್ರು, ಎಲ್ಲರೂ ತುಂಬಾ ಹತ್ರ ಆಗಿದೀವಿ. ಮತ್ತೆ ಒಳ್ಳೊಳ್ಳೆ ಕ್ಷಣಗಳನ್ನ ನಾವಿಲ್ಲಿ ಅನುಭವಿಸಿದೀವಿ. ತುಂಬಾ ಮಿಸ್ ಮಾಡ್ಕೋತೀನಿ ಆಕ್ಚುಲಿ. ಚಂದ್ರಕಲಮ್ಮ, ನಿಮ್ಮ ತಂಗಿಯವ್ರನ್ನೂ ಕರ್ಕೊಂಡ್ ಬಂದಿದ್ರ, ನಂಗೆ ಬಹಳ ಖುಷಿ ಆಯ್ತು. ನನ್ನ ತಂಗಿನ ಮೋಸ್ಟ್ಲಿ ಅವ್ರ ಹೆಸರು ಸೂರ್ಯಕಲಾ ಅಂತ ಕಾಣುತ್ತೆ, ನಿಜ ಅಲ್ಲ? ಕರೆಕ್ಟ್ ತಾನೆ? ಹೌದು. ಚಂದ್ರಕಲಮ್ಮ ಅವರೇ, ರೈಟ್ ಸೈಡ್ ಅಲ್ಲಿ ಕೂತಿದಾರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದೀವಿ. ನಮ್ಮಮ್ಮ. ಅಮ್ಮನ? ಹೌದು, ಅಮ್ಮನ ತಾಯಿ. ಏನು ಮುಖ ನೋಡಿ ಒಂದೇ ತರ ಇಲ್ವಾ? ನಾನು ಅಮ್ಮ ದಯವಿಟ್ಟು ವೇದಿಕೆ ನಾವು ಇವ್ರನ್ನೇ ಯಂಗ್ ಅಂತಿದ್ರು. ಇಲ್ಲಿ ನೋಡಿ ಇವ್ರು ಇನ್ನು ಫುಲ್ ಯಂಗ್. ಇವರು ನನ್ನ ತಾಯಿ ಉಷಾ ಅಂತ. ಇವತ್ತು ಅಮ್ಮನ ನೋಡಿ ನಂಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅಮ್ಮ ಮಗಳು ಕಾನ್ಸೆಪ್ಟ್ ಮಾಡಿದಾಗ ನಾನು ಶೂಟಿಂಗ್ ಅಲ್ಲಿ ಇದ್ದೆ. ಅಮ್ಮನ ಹೇಳಿಟ್ಟಿದ್ದೆ ಈ ತರ ಕರೀತಾರೆ ಅಂದಾಗ ನಮ್ಮ ತಾಯಿ ತುಂಬಾ ಖುಷಿ ಆಗ್ಬಿಟ್ಟಿದ್ರು. ಆ ಎಪಿಸೋಡ್ ಮಿಸ್ ಆಯ್ತಲ್ಲ ಅಂತ ವಾಪಸ್ಸು ಹೆಂಗೋ ನಮ್ಮ ಅಮ್ಮನ ಕರ್ಸ್ಬೇಕಲ್ಲ ಅಂತ ನಿಮ್ ತಾಯಿನ ಕರ್ಸ್ಬೇಕು ಅಂತ ಸಪೋರ್ಟ್ ಮಾಡಿ ಅವ್ರನ್ನ ಕರ್ಸಿದ್ರು. ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಮ್ಮಮ್ಮ ತುಂಬಾ ಒಳ್ಳೆ ಕಲಾವಿದೆ, ಕ್ಲಾಸಿಕಲ್ ಡ್ಯಾನ್ಸರು, ಪೌರಾಣಿಕ ನಾಟಕದಲ್ಲಿ ತುಂಬಾ ಚಿಕ್ಕ ವಯಸ್ಸಿಂದ ಅಭಿನಯಿಸ್ತಿದ್ದಾರೆ. ಈಗ ಅವರಿಗೆ ವಯಸ್ಸು 69 ವರ್ಷ ನಮ್ಮ ತಾಯಿಗೆ. ಸೊ ನನಗೆ ನನ್ನ ತಾಯಿನ ಮತ್ತೆ ನನ್ನ ಜೊತೆಯಲ್ಲಿ ಈ ವೇದಿಕೆಯಲ್ಲಿ ನೋಡುವಂತ ಅವಕಾಶ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ನಮಗೂ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ. ನಿಜವಾಗ್ಲೂ ನೀವು ಹೇಳಿದ್ರೆ ಈ ಕಲಾವಿದೆ ಅಂತ, ಅವ್ರನ್ನ ಈ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಾವೆಲ್ಲರೂ ಭೇಟಿ ಆಗ್ತಿರೋದು ನನ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಗೆ ಏನಾದ್ರು ನೆನಪಿದ್ರೆ ಒಂದು ಚಿಕ್ಕ ಡೈಲಾಗ್ ಏನಾದ್ರು ಹೇಳ್ಬೋದಾ? ನೀವು ಹೇಳ್ತೀರಾ? ಓಕೆ, ವೆರಿ ನೈಸ್ ಮಾ, ಹೇಳಿ ಮಾ. ಇದು ದುರ್ಯೋಧನ ಪಾತ್ರದ್ದು. ದಾನಶೂಕರಣದಲ್ಲಿ ದುರ್ಯೋಧನ ಪಾತ್ರ. ಕುಲಘಾತಕನ ಖಳನವನ ಕಳೆದು ತುಳಿದು ಬಲಿಯ ನಿಡುವೆ. ಮಾರಿ ಮಸಣಗಳಿಗೆ ಔತಣ ಮಾಡಿ ನೀರಿದ ವೈಭವದಿಂದೊಳಗೂಡಿ ಘೋರ ವಾಕ್ಯವ ನುಡಿದ ದುರಳನ ಅಡಗಿಸುವೆ ಸಡಗರದಿ ಭರದೊಳಗೆ. ಕುಲಘಾತಕನ ಖಳನವನ ಕಳೆದು ತುಳಿದು ಬಲಿಯ ನಿಡುವೆ. ಕೆಲವೆಲವೋ ಹೊಟ್ಟೆಬಾಕ ಭೀಮ ಏನು ಹೇಳಿದೆ? ನಿನ್ನನ್ನು ನೋಡಿದರೆ ನನ್ನ ಧೈರ್ಯ ಅಡಗಿ ಹೋಗುವುದೇ? ಮೂರ್ಖ, ಪ್ರತಿಭಟನ ದೊರೆತನೆಂದು ಹಿಗ್ಗುತ್ತಿರುವನೆಂದು ತಿಳಿ. ಅರ್ಜುನನ ಆ ಲಕ್ಷ್ಯದತ್ತ ಗುರಿ ಇಟ್ಟಿರುವನೋ ಇಲ್ಲವೋ ಎಂದು ನೋಡುತ್ತಿದ್ದರೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿರುವೆಯ. ಆನೆಯು ಆಕಾರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದೊಡನೆ ಹೋರಾಡಬಲ್ಲದೆ. ಸಾಕು, ನಿಲ್ಲಿಸು ನಿನ್ನ ವ್ಯರ್ಥಾಲಾಪನೇನು. ಓ ಮೈ ಗಾಡ್, 1 ಸೆಕೆಂಡ್. ಹಂಗೆ ಎಲ್ಲ ಏನೋ ಪಟಾಕಿ ಹಚ್ಬಿಟ್ರೆ ಟಪಟ ಅಂತ ಆಗುತ್ತಲ್ಲ, ಹಂಗೆ ಮಾ ಇವು ನವರಸ ನಾಯಕಿ ಅಂತ ಬಂದಿರೋದು ಇಲ್ಲಿಂದಾನೆ ಅಲ್ವಾ? ಆಕ್ಚುಲ್ ನವರಸ ನಾಯಕಿ ಇಲ್ಲಿದ್ದಾರೆ. ಓ ಮೈ ಗಾಡ್, ಅದ್ಭುತ ಅಮ್ಮ, ಅದ್ಭುತ, ಸೂಪರ್. ನನಗೆ ಈ ಥರ
ಇಂಥ ಒಂದು ಸುದಿನ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನ್ನ ಮಗಳು ಸೀರಿಯಲ್ ಸೇರ್ಕೊಳ್ಳಲಾಗಿ ನನಗೆ ಖುಷಿ ಆಯಿತು, ತುಂಬ ಖುಷಿ ಆಗಿದೆ, ತುಂಬ ಆನಂದ ಆಗಿದೆ. ಮಕ್ಕಳು ಚೆನ್ನಾಗಿರತ್ತೆ ತಾನೇ ನಮಗೆ ಬೇಕಾಗಿರೋದು. ಕರೆಕ್ಟ್ ಅಮ್ಮ, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಇಬ್ರಿಬ್ರು ನವರಸ ನಾಯಕಿಯರು ನಮ್ಮ ವೇದಿಕೆ ಮೇಲಿದ್ದಾರೆ ಅಂತಂದ್ಮೇಲೆ ಇಬ್ರು ಡಾನ್ಸ್ ಮಾಡ್ತಾರೆ. ಮ್ಯೂಸಿಕ್. ಇದು ಅಮ್ಮ ಮಗಳು ಅಂದ್ರೆ ಇದು ಕಲಾ ಕುಟುಂಬ ಅಂತಂದ್ರೆ ಉಷಾಮ್ಮ ನೀವು ನೋಡಿದ್ರೆ ಹೆಮ್ಮೆ ಅನಿಸ್ತಾ ಇದೆ ಅಮ್ಮ ನನ್ಗೆ. ನಮ್ಮ ಸೂಪರ್ ಕ್ವೀನ್ ಕಡೆಯಿಂದ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಮಾತ್. ನಿಮ್ಮ ಸೂಪರ್ ಕ್ವೀನ್ ಪಯಣವನ್ನ ನೋಡೋಣ. ಖಂಡಿತ. ಎವಿ ಪ್ಲೀಸ್. ಸಾವಿರಾರು ಪಾತ್ರಗಳನ್ನ ಮಾಡಿರುವಂತಹ ರಂಗಭೂಮಿ ಹಾಗೂ ಕಿರುತೆರೆಯ ನಟಿ, ಈ ವೇದಿಕೆಯ ನವರಸ ನಾಯಕಿ ಚಂದ್ರಕಲಾ ಮೋಹನ್ ಅವರು. ಎಷ್ಟು ಚಂದವಾಗಿ ಕಾಣ್ತಿದ್ದೀರಾ ಅಂತಂದ್ರೆ ನಿಮ್ಗೂ ಕೂಡ ದೃಷ್ಟಿಯಾಗಿರುತ್ತೆ, ನಿಮ್ಮ ದೃಷ್ಟಿಯೂ ತೆಗಿತೀನಿ. ಹೆಣ್ಣು ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ತಾಳಿ ಕಟ್ಟಿಸ್ಕೊಂಡವನ್ ಜೊತೆನೆ ಹೆಣ್ಣು ಮಕ್ಕಳು ಬಾಳಾಟ ಮಾಡ್ಬೇಕು ಅನ್ನೋದು ನನಗೆ ಈಗ ಅರ್ಥ ಆಯ್ತು ಕಣಪ್ಪ. ನಮಸ್ಕಾರ ಮೇಡಮ್. ನಮಸ್ಕಾರ. ಒಂದ್ಸರ್ತಿ ನಮ್ಮನೆ ಊಟಕ್ಕೆ ಬನ್ನಿ ಮೇಡಮ್. ಚಂದ್ರ ಮ್ಯಾಮ್, ಎಷ್ಟು ಮಾಡ್ತೀರಾ ನೀವು. ಯು ಆರ್ ರಿಯಲಿ ಬ್ಲೆಸ್ಡ್. ನಾನಿಲ್ಲಿ ಬಂದಿರೋದು ಜೀವಿಸೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಎಲ್ಲರ ಜೊತೆ ಸರಿಸಮಾನವಾಗಿ ನಿಂತ್ಕೊಂಡು ಎಲ್ಲ ಟಾಸ್ಕ್ ಮಾಡ್ತೀನಿ ಅಂತ ಅದೇ ಹುಮ್ಮಸ್ಸಲ್ಲಿ ಇವತ್ತು ಇದ್ದಾರೆ. ಯಾಕತ್ತೆ ನೋಡ್ತಾ ಇದ್ದೀರಾ? ಯಾಕೂ ಇಲ್ಲ ಕಾಣೆ. ಎಲ್ಲಿಸು ಕೃಷ್ಣ, ಈ ನಿನ್ನ ಕೊಳಲಿನ ನಾದವನ್ನು ಕೇಳಿಸಿಕೊಳ್ಳುವ ಶಕ್ತಿ ಈ ನನ್ನ ಕಿವಿಗಳಿಗಿಲ್ಲ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಸೂಪರ್. ಆ ಕಂಬದಲ್ಲಿರುವನೆ ಅಲ್ಲಿಯೂ ಇದ್ದ, ಈ ಕಂಬದಲ್ಲಿರುವನೆ ಅಲ್ಲಿಯೂ ಇದ್ದಾನೆ. 50ಕ್ಕಿಂತಲೂ ಹೆಚ್ಚಿನ ಧಾರಾವಾಹಿಗಳು, 45ಕ್ಕಿಂತಲೂ ಹೆಚ್ಚಿನ ಸಿನಿಮಾಗಳು. ಈ ಕಾಮಿನಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದು ನಿನಗೂ ಗೊತ್ತಿದೆ ತಾನೆ? ಹೋಗೋದೆ ಅಲ್ಲ, ನೀನು ಬೇರೆಯವ್ರ ಮನೆ ಹಿಂಗ ಹಾಳು ಮಾಡ್ತೀಯಲ್ಲ. ನಿನ್ ಮನೆ ಚೆನ್ನಾಗಿದ್ದತಾ? ನಿನ್ ಮಕ್ಳು ಚೆನ್ನಾಗಿದ್ದಾರಾ? ಎರಡನೇ ಮಗನಿಗೆ ಆಕ್ಸಿಡೆಂಟ್ ಆದಾಗ ತುಂಬಾ ದೊಡ್ಡ ಆಘಾತ ಅದು. ನೀನ್ ನೆಗೆಟಿವ್ ಪಾತ್ರ ಮಾಡ್ತೀಯಲ್ಲ, ಅದನ್ನ ನೋಡಿ ಜನ ಬೈದು ಶಾಪ ಹಾಕ್ತಾರಲ್ಲ, ಅದಕ್ಕೇನಾದ್ರು ನನ್ನ ತಮ್ಮಂಗೆ ಹೀಗಾಯ್ತಾ ಅಮ್ಮ? ನಾನ್ ಬಂದ ದಾರಿ, ನನ್ನ ಜರ್ನಿ, ನನ್ನ ಫ್ಯಾಮಿಲಿ, ನಾನ್ ಕಷ್ಟಪಟ್ಟ ರೀತಿ, ಈಗ ನಿಂತಿರೋ ರೀತಿ ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ನಾನೇ ಸೂಪರ್ ಕ್ವೀನ್ ಅಂತ. ಸಾವಿರಾರು ನಾಟಕಗಳಲ್ಲಿ ಅಭಿನಯಿಸಿದ್ರು. ಈಗ್ಲೂ ಒಂದು ಪಾತ್ರವನ್ನ ಕೊಟ್ರೆ ಅದು ಹೊಸ್ತು. ಅದಕ್ಕೆ ನಾನು ನಟನೆಯನ್ನ ಕೊಡಬೇಕು, ನನ್ನ ಜೀವವನ್ನ ತುಂಬಬೇಕು ಅಂತ ನೀವು ನಟನೆ ಮಾಡ್ತೀರಾ. ನಿಮ್ಮ ಹಿರಿತನ ನಮ್ಮ ಈ ವೇದಿಕೆಗೆ ಭೂಷಣ ಆಗಿತ್ತು. ಸೂಪರ್ ಕ್ವೀನ್, ನಿಮ್ಮನ್ನ ನವರಸ ನಾಯಕಿ ಅಂತ ಗೌರವಿಸಿ ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ತಗೊಂಡ್ ಬನ್ನಿ. ಓಕೆ, ಸೂಪರ್ ಕ್ವೀನ್ ನೆಚ್ಚಿನ ನವರಸ ನಾಯಕಿ ಚಂದ್ರಕಲಾ ಅಮ್ಮ ಅವ್ರಿಗೆ ನವರಸ ನಾಯಕಿ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನವರಸ ನಾಯಕಿ ಅನ್ನೋ ಪಟ್ಟ ನನಗಲ್ಲ ನಿಜವಾಗ್ಲೂ, ಯಾಕೆಂದ್ರೆ ನಾನು ಇನ್ನೂ ಬೆಳಿಬೇಕಾದಂತ ಕಲಾವಿದೆ. ಜೀ ಕನ್ನಡಗೆ ನಾನು, ನನ್ನ ಕುಟುಂಬ, ನಾನು ಯಾವಾಗ್ಲೂ ಅಭಾರಿಯಾಗಿರ್ತೀನಿ. ವೆರಿ ಸ್ವೀಟ್. ರಾಘು, ಕಲೆ ಕಲಾವಿದ್ರು ಅಂದ್ರೆ ಅಲ್ಲಿ ನೀವು ಇಲ್ಲಿ ಬಂದು ಕೂತಿದ್ರಲ್ಲ ನಿಮ್ಮ ತಾಯಿ, ನೀವು ಕಲಾವಿದ್ರು. ಆ ವಾಯ್ಸ್ ಅಲ್ಲಿ ಆ ಡೈಲಾಗ್ ಹೇಳ್ತಾರಲ್ಲ, ಒಂದಿಷ್ಟು ಸ್ವಲ್ಪ ಇಡವಿದ್ರೆ
ಹೌದು. ಆಮೇಲೆ ಯಾವುದೇ ಕೆಲಸ ಕೊಟ್ರು ನಾನು ಅದನ್ನು ಮಾಡ್ತೀನಿ ಅಂತ ಒಂದ್ ಹೆಜ್ಜೆ ಮುಂದೆ ಇಟ್ಟು ಬರ್ತಿರಲ್ಲ, ತುಂಬಾ ಖುಷಿ ಆಗುತ್ತೆ. ಹಲವಾರು ವಿಚಾರಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಿ. ಆಮೇಲೆ ಹಲವಾರು ವಿಚಾರ ನಾನು ಕಲಿತೆ ಅಂತ ನೀವು ಬಹಳ ಮುಕ್ತವಾಗಿ ಹೇಳ್ಕೊಂಡಿದ್ದೀರಿ ಸಹ. ಹೌದು. ಸೊ ತುಂಬಾ ಖುಷಿ ಆಗುತ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಚು, ಓ ಗಾಡ್, ಶಿ ಲುಕ್ ಸೋ ಯಂಗ್. ಸಾಧ್ಯನೇ ಇಲ್ಲ. ನಾನು ಅಮ್ಮ ಅವ್ರನ್ನ ನೋಡ್ತಿರ್ಬೇಕಾದ್ರೆ ಶಾಕ್ ಅಲ್ಲಿ ನೋಡ್ತಿದೀವಿ. ಆ ಪ್ರಶಸ್ತಿ ನನ್ನ ಪ್ರಕಾರ ಅದು ಅವ್ರಿಗೆ ಸಲ್ಲತ್ತೆ. ಹೌದು, ಖಂಡಿತ ಅಷ್ಟೇ. ನಿಮ್ಮ ಒಂದು ಕಲಾ ಕ್ಷೇತ್ರದಲ್ಲಿ ಯು ಆರ್ ಡೂಯಿಂಗ್ ರಿಯಲಿ ವೆಲ್. ಇನ್ನು ಮುಂದಕ್ಕೂ ಹಾಗೆ ಇರತ್ತೆ, ಹಾಗೆ ಇರ್ಲಿ ಅಂತ ನಾನು ನಿಮ್ಗೆ ವಿಶೇಷ ತಿಳಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಡ್ ವಿ ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಟಾಕಿ ಪೋರಿಯೋ ಅಂತ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಮನೋರಂಜನೆಯ ಪಟಾಕಿಯನ್ನ ಹಚ್ಚೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಡಾನ್ಸಿಂಗ್ ಕ್ವೀನ್ ರಜನಿ. ನನ್ ಸುತ್ತ ಸುತ್ತಾಕು ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿಯಾದೆ ಪೋಲಿಯೋ ಹಲ್ಲೋ ಹಲ್ಲೋ ಮಿಟ್ಟುಕ್ಲಾಡಿ ಬಿಡುತ್ತೈತೆ ನಿನ್ನ ಬಾಡಿ ನಚ್ಚಾಗಾಗೆ ಬೈಕೋಬೇಡಿ ಸಾರಿ. ಚಂದ್ರನನ್ನೇ ಕೇಳು ನಿನ್ನ ಕಾಲ ಕೆಳಗೆ ಇಡುವೆ, ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೋಡಾ ಬಿಡುವೆ. ಕನಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ ಊರೆಲ್ಲ ಹುರ್ಕೊಳ್ಳೋ ಇಷ್ಟಲ್ಲೇ ಬರ್ಕೊಳ್ಳೋ ಸ್ಟೋರಿಯೋ. ಕಬಡ್ಡಿ ಆಡೋಟ ಪೋರಿಯೋ ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿಯಾದೆ ಪೋಲಿಯೋ. ಚೋರಿ ಚೋರಿ ಬಾಚಕೋರಿ. ರಜನಿ ಅವರೇ, ಏನು ಇಷ್ಟು ಹಿಂಗೆ ಟ್ಯಾಲೆಂಟ್, ಶಾಬಾಷ್. ಈ ತರ ಟ್ಯಾಲೆಂಟ್ ಬರೋಕ್ಕೆ ಏನೇನು ಮಲ್ಟಿ ವಿಟಮಿನ್ ತಗೋಬೇಕು? ನೀವೇ ಮಲ್ಟಿ ವಿಟಮಿನ್. ನಿಮ್ ಜೊತೆ ಒಂದೆರಡು ನಿಮಿಷ ಮಾತಾಡಿದ್ರೆ ಸಾಕು ಬಂದ್ಬಿಡುತ್ತೆ ಅಲ್ಲ ಟ್ಯಾಲೆಂಟ್. ರಜನಿ ಅವರು ನಮ್ಮ ಕ್ವೀನ್ಸ್ನೆಲ್ಲ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾರಂತೆ, ನಿಮ್ಗೇನಾದ್ರೂ ಗೊತ್ತಿತ್ತಾ? ಯಾರ್ಯಾರನ್ನ ಇಮಿಟೇಟ್ ಮಾಡ್ತೀರಾ ರಜನಿ? ಫಸ್ಟ್ ರಶ್ಮಿಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ರಶ್ಮಿ ಕಾಮ. ಓಕೆ, ಒಳ್ಳೆ ಆಯ್ಕೆ, ಒಳ್ಳೆ ಆಯ್ಕೆ. ನಾನಿವತ್ತು ಒಂದು ಜೋಕ್ ತಂದಿದ್ದೀನಿ, ಓಕೆನಾ? ಯಾರು ನಗ್ಬಾರ್ದು ಆಯ್ತಾ? ನಾನು ಕ್ವಶನ್ ಕೇಳಿದ್ಮೇಲೆ ನಗ್ಬೇಕು. ಓಕೆ 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 ಓಕೆ. ಗೊತ್ತಿದ್ರು ಹೇಳ್ಬಾರ್ದು, ಯಾಕಂದ್ರೆ ನನ್ಗೆ ಆ ಸಾಂಗ್ ಬೇಕು, ಸಾಂಗ್ ಕೇಳ್ಬೇಕು ನಾನು, ಓಕೆನಾ? ಈಗ
ನದಿಲಿ ಕಲ್ ಹಾಕಿದ್ರೆ ಮುಳುಗುತ್ತೆ, ಯಾಕೆ? ಯಾಕಂದ್ರೆ ಕೆಳಗ್ ಕುತ್ಕೊಂಡು ಯಾರೋ ಎಳಿತಾರೆ ಅದಕ್ಕೆ. ಅಲ್ಲ, ಮೇಲಿಂದ ಯಾರು ಅದುಮ್ತಾರೆ ಅದಕ್ಕೆ. ಆಯ್ತು ಹೇಳ್ತೀನಿ, ಆದ್ರೆ ನಂಗೆ ಹೊಡಿಬಾರ್ದು, ಯಾರು ಹೊಡಿಬಾರ್ದು, ಆಯ್ತಾ? ಅದಕ್ಕೆ ಸ್ವಿಮ್ಮಿಂಗ್ ಬರಲ್ಲ, ಅದಕ್ಕೆ. ಓಕೆ, ನೆಕ್ಸ್ಟ್ ಗ್ಯಾಬಿದು ಅದೇ ಮಾಪ್ ಇಟ್ಕೊಂಡು ಡಾನ್ಸ್ ಮಾಡಿದ್ದಲ್ಲ, ಆ ಸಾಂಗ್ ಹಾಕಿ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಬನ್ನಿ ನಿಮ್ಮ ಜರ್ನಿ ವೀಚಿನ ನಾವೆಲ್ಲರೂ ನೋಡ್ಕೊಂಡು ಬರೋಣ ಅಲ್ವಾ? ನನ್ನ ಜೀವ ಮತ್ತೆ ಜೀವನ ಎರಡೂ ಡಾನ್ಸ್. ರಜನಿ ಸೂಪರ್ ಕ್ವೀನ್ ಆಗುವಂತ ಲಕ್ಷಣಗಳು ಎಲ್ಲ ಇದೆ. ವೆರಿ ಟಫ್ ಕಂಟೆಸ್ಟೆಂಟ್ ಯು ಆರ್. ಇಲ್ಲಿ ಬರ್ತಾ ಇರೋದು ಗರ್ಜಿಸೋಕೆ ಹೆಣ್ಮುಲಿ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ನೀವು ಕುಡ್ದಾಗ ಯದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನೀವು ಕುಡ್ದಾಗಲ್ಲ, ನಾನ್ ಕುಡ್ದಾಗ. ರಜನಿ, ಅಯ್ಯೋ ಇನ್ನೇನೇನಿದೆ ನೋಡೋಂಥದ್ದು. ಸರ್ಪ್ರೈಸ್ ಪ್ಯಾಕೇಜ್ ಅಲ್ಲ, ನಮಗ್ ಗೊತ್ತಿಲ್ಲ ರಜನಿ ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಗೊಂಬೆ ನಾ ಕರ್ಪೂರದ ಗೊಂಬೆ. ಡಾನ್ಸು, ಸೀರಿಯಲ್ಸು, ಸಿನಿಮಾ, ಸಿಂಗಿಂಗು, ಮಲ್ಟಿ ಟ್ಯಾಲೆಂಟೆಡ್ ರಜನಿ ಅಂತ ಹೇಳ್ಬೋದು ನಿಮ್ಮನ್ನ. ಲಕ್ಷ್ಮಣ, ಅಗ್ನಿ ಪರೀಕ್ಷೆಗಾಗಿ ಅಣಿ ಮಾಡುವಂತವನಾಗು. ಒಂದು ವೇಳೆ ಹಾಗೇನಾದರೂ ಬಯಸಿದ್ದೇ ಆದಲ್ಲಿ ಈ ನಿನ್ನ ಅಗ್ನಿ ಕಿರಣಗಳು ನನ್ನನ್ನು ದಹಿಸಲಿ. ರಜನಿ ಅವರು ವಾರದಿಂದ ವಾರಕ್ಕೆ ನಮ್ಮನ್ನ ಸರ್ಪ್ರೈಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಎಷ್ಟು ಕೋಟಿ ಸಿಕ್ಕಿದ್ರು ಈ ಒಂದು ಹ್ಯಾಪಿನೆಸ್ನ ಯಾರು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಲೈಫಲ್ಲಿನ. ಇದೊಂದು ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ಚಾರಿಣಿಯ ಮಗ, ಹೋರ್ ಕರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಆದರೆ ಮಾತೃ ನಿಂತನೆಯನ್ನು ಮಾತ್ರ ಸಹಿಸಲಾರೆ. ರಾಜ್ಕುಮಾರ್ ಸರ್ನ ಸಾವಿರಾರು ಜನ ಇಮಿಟೇಟ್ ಮಾಡಿದ್ದಾರೆ, ಬಟ್ ಒಂದು ಹೆಣ್ಣು ಹುಡುಗಿ ಇಮಿಟೇಟ್ ಮಾಡಿರೋದು ನಾನು ಫಸ್ಟ್ ಟೈಮ್ ರಜನಿನ ನಾನು ನೋಡಿರೋದು. ಹ್ಯಾಟ್ಸ್ ಆಫ್. ಮಂಕ್ರಪ್ಪ, ಅವತ್ತು ಜೋಡ್ ಕುಡ್ರೆ ಸಾರೋಟ್ನಾಗೆ ಹಿಂಗ್ ತಿರ್ಕೊಂಡು ಹೋಗಿದ್ದು ನೀನೇ ತಾನೇ? ಹೆಣ್ಮಕ್ಳು ಮಿಮಿಕ್ರಿ ಮಾಡೋದು ಅನ್ನೋದು ಬಹಳ ವಿರಳ. ನೀವು ಇನ್ನೂ ಸ್ವಲ್ಪ ರೂಢಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ. ರಾಮು, ನಾನು ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ ರಾಮು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಹುಡುಗಿಗ ರೆಟ್ರೋ ಸ್ಟೈಲ್ ಸಿಕ್ಬಿಟ್ರಂತೂ ಎಲ್ಲಿಲ್ದರ ಎನರ್ಜಿ ಬಂದ್ಬಿಡುತ್ತೆ. ಶಾಂತಮ್ಮ, ಬನ್ನಿ ಬನ್ನಿ, ಕೇಳಿದ್ರ ಕಾವೇರಿ ಹುಚ್ಚಿ. ಹಾನೆಸ್ಟ್ ಆಗಿ ಹೇಳ ನನ್ನ ಮಾತು, ಅವ್ರು ಫಸ್ಟ್ ಬಂದಾಗ ರಜನಿ ಇಸ್ ಅ ಡಾನ್ಸರ್ ಅಷ್ಟೇ ಗೊತ್ತಿದ್ದು. ಒಂದೊಂದು ಪಾತ್ರ ಮಾಡ್ಕೊಂಡು ಬಂದಾಗ ದಿಸ್ ಇಸ್ ಲೈಕ್ ಯು ಆರ್ ಪ್ರೂವಿಂಗ್ ಸಮಥಿಂಗ್ ಎಲ್ಸ್, ಯು ಆರ್ ಪ್ರೂವಿಂಗ್ ಅಸ್ ರಾಂಗ್. ನೋ, ಇದು ನಾನಲ್ಲ, ಇನ್ನೂ ಬೇರೆ ಇದೆ ಅಂತ. ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು ಸೋ ಮಚ್. ನನಗೆ ಅಳು ಬರ್ತಿದೆ. ಬೆಂಗಳೂರಿಗೆ ಬಂದಾಗ ನನಗೆ ಉಳ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಕೇಬಲ್ ರೂಮಲ್ಲಿ ಒಂದು ಚಿಕ್ಕದು ಟೇಬಲ್ ಇರ್ತಿತ್ತು. ಆ ವುಡನ್ ಟೇಬಲ್ ಮೇಲೆ ಮಲ್ಕೊಳ್ತಿದ್ದೆ ನಾನು. ಒಂದೆರಡು ಇಡ್ಲಿ ತಿನ್ನೋಕ್ಕೋಸ್ಕರ ಮಾರ್ಕೆಟಿಗೆ ನಡ್ಕೊಂಡ್ ಬರ್ತಿದ್ದೆ. ಪೂಜಿಸಲೆಂದೇ ಹೂಗಳ ತಂದೆ. ನಂಗೆ ದೇವರೆಲ್ಲ ಕೊಟ್ಟಿದ್ದಾನೆ ಬಿಕಾಸ್ ಆಫ್ ಅವ್ರು ನನ್ನ ಜೊತೆಲಿ ಇದ್ದಿದ್ದಕ್ಕೆ. ನನ್ನ ಮುಂದೆ ಅವ್ರಿಗೇನು ಆಗಬಾರ್ದು. ನನ್ನ ಆಯಸ್ಸೆಲ್ಲ ಭಗವಂತ ಅವ್ರಿಗೆ ದಾರ ಇರಿ ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು.
ನಾನು ಡೆಫಿನೆಟ್ಲಿ ಸೂಪರ್ ಕ್ವೀನ್ ಆಗುವಂಥ ಎಲ್ಲ ಲಕ್ಷಣಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ರಜನಿ, ಜರ್ನಿ ವಿಟಿ ನೋಡಿದ್ರಿ, ಏನ್ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇದು 11ನೇ ವರ್ಷ ನಾನು ಇಂಡಸ್ಟ್ರಿಗೆ ಬಂದು. ಇಷ್ಟು ವರ್ಷದಲ್ಲಿ ನಾನು ಏನೇನೆಲ್ಲ ಕೆಲಸ ಮಾಡಿದ್ದೀನಿ, ಯಾವುದ್ಯಾವುದೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀನಿ, ಅದ್ರ ಜೊತೆಲಿ ಸೂಪರ್ ಕ್ವೀನ್ ಒಂದು ಗರಿ ಅಂತ ಹೇಳ್ಬೋದು. ನಾನು ಡೆಫಿನೆಟ್ಲಿ ಈ ಒಂದು ಜರ್ನಿನ ಚಾನ್ಸೇ ಇಲ್ಲ, ಮರೆಯೋಕ್ಕಾಗೋದೇ ಇಲ್ಲ. ನಾನು ಅಷ್ಟು ನನಗೆ ಕೊಟ್ಟಿದೆ. ನನ್ನ ಲೈಫು ಇನ್ನೇನು ಸ್ಟಕ್ ಆಯಿತು ಅನ್ಬೇಕಾದ್ರೆ ಬಂದು ಪುಷ್ ಮಾಡಿದಂಥ ಒಂದು ಪ್ರಾಜೆಕ್ಟ್ ಇದು ಸೂಪರ್ ಕ್ವೀನ್. ಸಾಕಷ್ಟು ಕೊಟ್ಟಿದೆ ಈ ವೇದಿಕೆ. ಆಕ್ಚುಲಿ ಇವರು ಅಷ್ಟು ಚೆನ್ನಾಗಿ ಹೋಮ್ವರ್ಕ್ನ ಮಾಡಿರೋದಕ್ಕೆ ಇಲ್ಲಿ ಬಂದು ಈ ವೇದಿಕೆ ಮೇಲೆ ತಾನು ಏನು ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಇವ್ರಿಗೆ ನಮ್ಮ ಸೂಪರ್ ಕ್ವೀನ್ ವೇದಿಕೆ ಮಲ್ಟಿ ಟ್ಯಾಲೆಂಟೆಡ್ ಕ್ವೀನ್ ಅಂತ ಬಿರುದನ್ನ ಕೊಟ್ಟು ಗೌರವಿಸ್ತಾ ಇದೆ. ದಯವಿಟ್ಟು ತಗೊಂಡು ಬನ್ನಿ. ಮಲ್ಟಿ ಟ್ಯಾಲೆಂಟೆಡ್ ಕ್ವೀನ್ ರಜನಿ. ಥ್ಯಾಂಕ್ ಯು ರಾಘು. ಈ ಸಹಜ ಅಭಿನೇತ್ರಿ ಮಲ್ಟಿ ಟ್ಯಾಲೆಂಟೆಡ್ ಕ್ವೀನ್ ರಜನಿ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಮಗ್ ಗೊತ್ತಿರಲಿಲ್ಲ ರಜನಿ ಒಬ್ರು ಡಾನ್ಸರ್ ಅಂತ ಗೊತ್ತು, ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ ಗೊತ್ತು. ಹೌದು, ಅದ್ರ ಬಗ್ಗೆ ಡೌಟ್ ಇಲ್ಲ. ಒಳ್ಳೆ ಆರ್ಟಿಸ್ಟ್ ಅಂತ ಗೊತ್ತು, ಸೀರಿಯಲ್ ಅಲ್ಲಿ ನೋಡಿರೋ ನೆನಪು. ತುಂಬಾ ನಾಜೂಕಾಗಿ ತಮಾಷೆ ಮಾಡುವಂತ ಕೆಪಾಸಿಟಿ ಇರುವಂತ ಆರ್ಟಿಸ್ಟ್ ಕೂಡ ರಜನಿ ಅವರು. ಸೊ ವೆರಿ ವೆರಿ ಪ್ರೌಡ್ ರಜನಿ, ನೀವು ನಮ್ಮ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಬಂದು ಇವತ್ತು ಮಲ್ಟಿ ಟ್ಯಾಲೆಂಟೆಡ್ ಕ್ವೀನ್ ಅನ್ನೋ ಒಂದು ಅವಾರ್ಡ್ ನೀವು ಪಡೆದಿರೋದು ತುಂಬಾ ತುಂಬಾ ಹೆಮ್ಮೆ ಕೊಡುವಂತಹ ವಿಷಯ. ಬಹಳ ಚೆನ್ನಾಗಿ ಇಮಿಟೇಟ್ ಮಾಡೋರು ಒಳ್ಳೆ ಆರ್ಟಿಸ್ಟ್ಗಳಂತೆ, ಅದು ಆಕ್ಚುಲಿ ನಿಜ ಅದು. ಸೊ ರಜನಿ ಅವರೇ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಯು. ನಿಮಗೆ ಮತ್ತೊಮ್ಮೆ ಬಹಳ ಒಳ್ಳೆ ಇನ್ನೂ ಅವಕಾಶಗಳು ಬರಲಿ, ಇನ್ನೂ ಎತ್ತರಕ್ಕೆ ಬೆಳಿರಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು. Love you, Rajani. Wishing you all the best. So your another innings has already started. ಇದೇನು ಚಾನಲಲ್ಲಿ. ಸೊ ಇನ್ನಷ್ಟು ಮತ್ತಷ್ಟು ನಿಮ್ಮ ಆಸೆಗಳು ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ವಿಶ್ಡ್ ಫಾರ್ ಎಲ್ಲ ಫುಲ್ಫಿಲ್ ಆಗಲಿ. ವಿಶಿಂಗ್ ಯು ಆಲ್ ದ ಲಕ್. ಥ್ಯಾಂಕ್ ಯು ಸೊ ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ರಾಜು. ಆಲ್ ದ ವೆರಿ ಬೆಸ್ಟ್ ಅಂಡ್ ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈಗ ಈ ಗ್ರ್ಯಾಂಡ್ ಫಿನಾಲೆಯ ಅಂತಿಮ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ. 10 ಕ್ವೀನ್ಗಳು, 17 ವಾರ, 34 ಸಂಚಿಕೆಗಳು. ಈ ಗ್ರ್ಯಾಂಡ್ ಫಿನಾಲೆಯ ವಿಜೇತ ಸೂಪರ್ ಕ್ವೀನ್ಗೆ 11.5 ಲಕ್ಷ ಮೌಲ್ಯದ ಚಿನ್ನದ ಮಹಾ ಕಿರೀಟ ಸಿಗ್ತಾ ಇದೆ. ಹಾಗೂ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಿ ಕನ್ನಡದ ವತಿಯಿಂದ 3 ಲಕ್ಷ ರೂಪಾಯಿಗಳು. ಹಾಗೂ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಕಡೆಯಿಂದ 2 ಲಕ್ಷ ರೂಪಾಯಿಗಳು. ಹಾಗೂ ಎಂಟರ್ಟೈನರ್ ಆಫ್ ದ ಸೀಸನ್ ಗಾಗಿ ಸಿಗ್ತಾ ಇದೆ ಜಿ ಕನ್ನಡದ ವತಿಯಿಂದ 1 ಲಕ್ಷ ರೂಪಾಯಿಗಳ ಗಿಫ್ಟ್ ಚೆಕ್. ಓಕೆ, ಯಾರ್ಯಾರಿಗೆ ಯಾವ್ದ್ಯಾವ್ದು ಸೇರುತ್ತೆ ಅಂತ ನೋಡುವಂತ ಸಮಯ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮ ವೇದಿಕೆಯ 10 ಸೂಪರ್ ಕ್ವೀನ್ಗಳು. 10 ಸೂಪರ್ ಕ್ವೀನ್ಗಳು. ಒಬ್ಬೊಬ್ಬರದು ಒಂದೊಂದು ವೈವಿಧ್ಯತೆ ಇತ್ತು, ಒಬ್ಬೊಬ್ಬರದು ಒಂದೊಂದು ಸಾಧನೆ ಇತ್ತು. ಪ್ರತಿಯೊಬ್ಬರು ತಮ್ಮದೇ ಆದಂತಹ 7 ಬೀಳುಗಳನ್ನ ಎದುರಿಸಿ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಇಡೀ ಕರ್ನಾಟಕದ ಸಾಮಾನ್ಯ ಮಹಿಳೆಯರು ಇವರನ್ನೆಲ್ಲ ಸ್ಫೂರ್ತಿಯಾಗಿ ತಗೊಂಡಿದ್ದಾರೆ, ಜೀವನವನ್ನ ಎದುರಿಸುವಂತ ಆತ್ಮಬಲವನ್ನ ತಗೊಂಡಿದ್ದಾರೆ. ಈ ಒಂದು ಜರ್ನಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ 10 ಕ್ವೀನ್ಗಳ ಭಾಗವಹಿಸುವಿಕೆಗಾಗಿ ಇವರಿಗೆ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಅವರ ಕಡೆಯಿಂದ ಹಾಗೂ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಗಳನ್ನ ಹ್ಯಾಂಡ್ ಓವರ್ ಮಾಡುವಂತ ಸಮಯ. ಈಗ ನಾವೆಲ್ಲರೂ
ಅಂತಿಮ ಹಂತಕ್ಕೆ ಬರ್ತಾ ಇದೀವಿ. ಒಂದು ಕುತೂಹಲಕಾರಿಯಾದಂತಹ ಘಟ್ಟ, 17 ವಾರದ ಪಯಣದ ಕ್ಲೈಮ್ಯಾಕ್ಸ್. ಅದಕ್ಕಾಗಿ ನಾನು ನಮ್ಮ ಪ್ರೀತಿಯ ಜಡ್ಜಸ್, ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಹಾಗೂ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ದಯವಿಟ್ಟು ಬನ್ನಿ. ಸೊ ಮೊದಲಿಗೆ ಎಂಟರ್ಟೈನರ್ ಆಫ್ ದ ಸೀಸನ್ ಯಾರಾಗ್ತಾ ಇದ್ದಾರೆ ಜಡ್ಜಸ್? Yes, I heartily wish congratulations to all 10 beautiful queens. Entertainer of the season goes to it's Gabby! Gabrielle Smith! Congratulations! Congratulations! And ಇವರಿಗೆ ಜೀ ಕನ್ನಡದ ವತಿಯಿಂದ ಸಿಗ್ತಾ ಇದೆ 1,00,000 ರೂಪಾಯಿಗಳ ಗಿಫ್ಟ್ ಚೆಕ್. ಕಂಗ್ರ್ಯಾಚುಲೇಷನ್. ಗ್ಯಾಬ್ರಿಯಲಾ, ಎಂಟರ್ಟೈನರ್ ಆಫ್ ದ ಸೀಸನ್ ನೀವಾಗಿದ್ದೀರಾ. ಗ್ಯಾಬ್ರಿಯಲಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನಂಗೆ ಸೀರಿಯಸ್ಲಿ ನಾನು ತುಂಬ ಈ ಥರ ಗೆಲುವು ನಾನು ಕಂಡಿಲ್ಲ ಲೈಫಲ್ಲಿ. ಐ ಲವ್ ಯು ಸೂಪರ್ ಕ್ವೀನ್ ಆ್ಯಂಡ್ ಐ ಲವ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್, ಕಂಗ್ರ್ಯಾಚುಲೇಷನ್ಸ್. ಈಗ ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರೆ ಅಂತ ನೋಡುವಂತ ಸಮಯ. ಜಡ್ಜಸ್, ಓವರ್ ಟು ಯು. ಒಂದು ಅದ್ಭುತವಾದಂಥ ಪ್ರಯಾಣ. ಯಾರು ಇದನ್ನ ಗೆಲ್ಲೋಕೆ ಅರ್ಹರು, ಯಾರು ಬಹಳ ಒಳ್ಳೆ ಪ್ರಯಾಣವನ್ನ ಕಂಡುಕೊಂಡಿದ್ದಾರೆ, ಯಾರು ಸ್ಫೂರ್ತಿದಾಯಕ ಆಗಿದ್ದಾರೆ, ಯಾರು ಮನರಂಜನೆಯನ್ನು ಕೊಟ್ಟಿದ್ದಾರೆ, ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಅನೌನ್ಸ್ ಮಾಡುವಂತ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಸೆಕೆಂಡ್ ರನ್ನರ್ ಅಪ್ ಆ ಕ್ವೀನ್ ರಜನಿ. ಸೂಪರ್ ಕ್ವೀನ್ ನ ಸೆಕೆಂಡ್ ರನ್ನರ್ ಅಪ್ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ ಡಾನ್ಸಿಂಗ್ ಕ್ವೀನ್ ರಜನಿ. ಪ್ರೀತಿಯಿಂದ ಸ್ವಾಗತಿಸಿ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ DS ಪ್ರದೀಪ್ ಶೆಟ್ಟಿ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್, ಹಾಗೂ ಶ್ರೀಮತಿ ಸ್ವಾತಿ ಪ್ರದೀಪ್ ಅವರು, ಡೈರೆಕ್ಟರ್, ವಾಸವಿ ಹೆಲ್ತ್ ಕೇರ್ ಪ್ರಾಡಕ್ಟ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ ನಮ್ಮ ಸೆಕೆಂಡ್ ರನ್ನರ್ ಅಪ್ ರಜನಿ ಅವ್ರಿಗೆ ಸಿಗ್ತಾ ಇದೆ 2,00,000 ರೂಪಾಯಿಗಳ ಗಿಫ್ಟ್ ಚೆಕ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ಮಾಡಲ್ಪಟ್ಟಿದೆ. ಅಂಡ್ ನಮ್ಮ ಜೊತೆ DS ಪ್ರದೀಪ್ ಶೆಟ್ಟಿ ಅವರು ಇದ್ದಾರೆ. ದಯವಿಟ್ಟು ಈ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನಾವು ಸದ್ಗುರು ಆಯುರ್ವೇದ ಸಂಸ್ಥೆ ಕಡೆಯಿಂದ ಬಂದಿದ್ದೀವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನ ಹೆಚ್ಚು ಮಾಡೋ ಅಂತ ಒಂದು ಇವತ್ತು ನೆಲೆಗಟ್ಟಿನ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಪ್ರಮುಖವಾಗಿ ಗ್ರಾಹಕರಿಗೆ ಕೈಗೆಟುಕೋ ಬೆಲೆಯಲ್ಲಿ ಇವತ್ತು ಉತ್ತಮ ದರ್ಜೆಯ ಉತ್ಪನ್ನಗಳನ್ನ, ಅನೇಕ ಉತ್ಪನ್ನಗಳನ್ನ ನಮ್ಮ ಸಂಸ್ಥೆ ಕಡೆಯಿಂದ ಕೊಡ್ತಾ ಇದ್ದೀವಿ. ಅನೇಕ ಜನ ಕಲಾವಿದರಿಗೆ ಇವತ್ತು ಬೆಳೆಸಿ ಅವ್ರ ಕಲೆನ ಹುಡುಕಿ ವೇದಿಕೆ ಮೇಲೆ ತಾಂಬಂದು ಗ್ರಾಮೀಣ ಭಾಗದವರೆಗೂ ತಲುಪಿಸಿ ಇವತ್ತು ಉತ್ತುಂಗ ಸ್ಥಾನಕ್ಕೆ ಇವತ್ತು ಕಲಾವಿದರನ್ನು ತಗೊಂಡೋಗೋ ಅಂತ ಒಂದು ಏಕೈಕ ವಾಹಿನಿ ಅಂದರೆ ಜಿ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪ್ರದೀಪ್ ಶೆಟ್ಟಿ ಅವರೇ ಅಂಡ್ ಸ್ವಾತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಸೂಪರ್ ಕ್ವೀನ್ ಕಾರ್ಯಕ್ರಮದ ಸೆಕೆಂಡ್ ರನ್ನರ್ ಅಪ್ ಸ್ಥಾನದಲ್ಲಿ ನಿಂತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಡಾನ್ಸಿಂಗ್ ಕ್ವೀನ್ ರಜನಿ. ಹೇಳಿ ರಜನಿ, ಈ ಕ್ಷಣ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ 2 ಅಂದ್ರೆ ವಿನ್, ವಿಕ್ಟ್ರಿ ಅಂತ. ಸೊ ನಾನು ಸೆಕೆಂಡ್ ರನ್ನರ್ ಅಪ್ ಆಗಿರೋದು ನಿಜವಾಗ್ಲೂ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಜನಗಳ ಮನಸ್ಸನ್ನ ಗೆದ್ದಿದ್ದೀನಿ. ಸೊ ಅದೇ ಸಾಕು, ಅಷ್ಟೇ ಅವಾರ್ಡ್. ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ನೇನು ಇಲ್ಲ. ವಿಕ್ಟ್ರಿ ಅಷ್ಟೇ. ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ ಡಾನ್ಸಿಂಗ್ ಕ್ವೀನ್ ರಜನಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಬರ್ಲಿ ಜೋರಾದ ಚಪ್ಪಾಳೆ. ಈಗ ಫಸ್ಟ್ ರನ್ನರ್ ಅಪ್ ಜಡ್ಜಸ್ ಯಾರಾಗ್ತಾರೆ? ಓಕೆ, ಫಸ್ಟ್ ರನ್ನರ್ ಅಪ್
ಎಲ್ಲರನ್ನು ಬಹಳ ಚೆನ್ನಾಗಿ ಮನರಂಜಿಸಿರುವಂಥ ಮನಸ್ಸನ್ನ ಗೆದ್ದಿರುವಂಥ ರೇಮೋ. ಫಸ್ಟ್ ರನ್ನರ್ ಅಪ್ ರೆಬಲ್ ರೇಮೋ ಅವ್ರಿಗೆ ಸಿಗ್ತಾ ಇದೆ ಜೀ ಕನ್ನಡದ ವತಿಯಿಂದ 3 ಲಕ್ಷ ರೂಪಾಯಿಗಳ ಗಿಫ್ಟ್ ಚೆಕ್. ರೆಬಲ್ ರೇಮೋ, ಈ ಕ್ಷಣ, ಈ ಗೆಲುವು ನಿಮ್ಗೆ ಎಷ್ಟು ಖುಷಿ ಇದೆ? ನಿಜವಾಗ್ಲೂ ಇದು ನನಗೆ ತುಂಬ ದೊಡ್ಡದು. ಯಾಕಂದರೆ ಇದು ನನ್ನ ಮೊದಲನೇ ಗೆಲುವು. ನಮ್ಮ ಅಪ್ಪಂಗೆ ಇದನ್ನು ನಾನು ಡೆಡಿಕೇಟ್ ಮಾಡ್ತೀನಿ. ನಮ್ಮ ಅಪ್ಪ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ಥ್ಯಾಂಕ್ ಯು ಝೀ. ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ರೇಮೋ, ಕಂಗ್ರ್ಯಾಚುಲೇಷನ್ಸ್. ಕಿರುತೆರೆಯಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಸಿದ್ಧವಾದಂತ ವೇದಿಕೆ ಸೂಪರ್ ಕ್ವೀನ್. ಇವತ್ತು ಸೂಪರ್ ಕ್ವೀನ್ ಪಟ್ಟಾಭಿಷೇಕ ನಡೀತಾ ಇದೆ. ವಿಜೇತ ಸೂಪರ್ ಕ್ವೀನ್ಗೆ ಸಿಗ್ತಾ ಇದೆ 11.5 ಲಕ್ಷ ಮೌಲ್ಯದ ಭೀಮಾ ಜ್ಯುವೆಲರ್ಸ್ ಬೆಂಗಳೂರು ಇವರ ಕಡೆಯಿಂದ ಚಿನ್ನದ ಮಹಾ ಕಿರೀಟ. ವಿಜಯ್ ರಾಘವೇಂದ್ರ ಅವರೇ, ದಯವಿಟ್ಟು ತಾವು ತಮ್ಮ ಕೈಯಾರೆ ಆ ಕ್ರೌನ್ ಅನ್ನ, ಆ ಕಿರೀಟವನ್ನ ವೇದಿಕೆಗೆ ತರಬೇಕು ಅಂತ ಕೇಳ್ಕೊಳ್ತೀವಿ. ನೋಡೋಣ ಯಾವ ಕ್ವೀನ್ಗೆ ಈ ಒಂದು ಕಿರೀಟ ಹೋಗ್ತಾ ಇದೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂಥ ಈ ಅನೌನ್ಸ್ಮೆಂಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಆಗಲೇ ಸೆಕೆಂಡ್ ರನ್ನರ್ ಅಪ್ ಆಗಲಿ, ಫಸ್ಟ್ ರನ್ನರ್ ಅಪ್ ಆಗಲಿ, ಇವ್ರನ್ನೆಲ್ಲ ನೋಡಿದ ಮೇಲೆ ಒಂದು ಸಣ್ಣದೊಂದು ಚರ್ಚೆ ನಡೀತಾ ಇರುತ್ತೆ ಅವ್ರವ್ರ ತಲೆಗಳಲ್ಲಿ. ಇವರ ಅವರ ಎಡಭಾಗದಲ್ಲಿರೋರ ಬಲಭಾಗದಲ್ಲಿರೋರ ಅಂತ. ಎಲ್ಲ ಕ್ವೀನ್ಗಳು ಸೇರಿ ಕೌಂಟ್ ಡೌನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾರಾಗ್ತಾರೆ ಸೂಪರ್ ಕ್ವೀನ್ ನ ವಿಜೇತ? ಆರಸಿ ಫ್ರಮ್ ದ ಕೌಂಟ್ ಆಫ್ 10, 8, 7, 6, 5, 4, 3, 2, 1, and the winner is ರಶ್ಮಿ ಪ್ರಭಾಕರ್. ಸೂಪರ್ ಕ್ವೀನ್ ನ ವಿಜೇತ ಆರಸಿಯಾಗಿ ಆಯ್ಕೆಯಾಗಿದ್ದಾರೆ ರಶ್ಮಿ ಪ್ರಭಾಕರ್. 11.5 ಲಕ್ಷ ಮೌಲ್ಯದ ಭೀಮಾ ಜ್ಯುವೆಲರ್ಸ್ ಬೆಂಗಳೂರು ಇವರ ಕಡೆಯಿಂದ ವಿಜೇತ ಕ್ವೀನ್ ರಶ್ಮಿ ಪ್ರಭಾಕರ್ ಅವ್ರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ವಿಜೇತ ಸೂಪರ್ ಕ್ವೀನ್ ರಶ್ಮಿ ಪ್ರಭಾಕರ್ ಅವರಿಗೆ ಟ್ರೋಫಿಯನ್ನು ಕೊಡೋದಕ್ಕೆ ಚೀಫ್ ಕಂಟೆಂಟ್ ಆಫೀಸರ್ ಆಫ್ ಜಿ ಕನ್ನಡ ಹಾಗೂ ಜಿ ಕೇರಳ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ರಾಘವೇಂದ್ರ ಹುಣಸೂರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ರಶ್ಮಿ ವಿನ್ನರ್ ಆಫ್ ಸೂಪರ್ ಕ್ವೀನ್. ಕೈ ನಡುಗ್ತಾ ಇದೆ, ಶೀಸ್ ಶಿವರಿಂಗ್. ಕೈಯೆಲ್ಲ ನಿಜವಾಗ್ಲೂ ಫಸ್ಟ್ ಟೈಮ್ ಇಷ್ಟೊಂದು ಶಿವರ್ ಆಗ್ತಾ ಇದೆ. ಎಲ್ಲ ಚಾಲೆಂಜನ್ನು ಮೆಟ್ಟಿ ನಿಂತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್, ರಚಿತಾ ಮ್ಯಾಮ್, ಶ್ವೇತಾ ಮ್ಯಾಮ್, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಸೂಪರ್ ಕ್ವೀನ್ಸ್. ನಂಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಅಗೈನ್ ರಶ್ಮಿ. ಆ್ಯಂಡ್ ಇಲ್ಲಿ ನಮ್ಮ ರಾಘವೇಂದ್ರ ಹುಣಸೂರ್ ಸರ್ ಇದ್ದಾರೆ. ದಯವಿಟ್ಟು ಈ ಒಂದು ಕ್ಷಣದ ಬಗ್ಗೆ ನಿಮ್ಮ ಮಾತು ಸರ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ರಿಗೂ
17 ವಾರ ನೀವು 10 ಜನ ಸೂಪರ್ ಕ್ವೀನ್ಗಳು ಸೇರ್ಕೊಂಡು ಈ ಕಾರ್ಯಕ್ರಮನ ಇಷ್ಟು ದೊಡ್ಡ ಗೆಲುವನ್ನು ಕೊಡಿಸಿದ್ದೀರಾ. ಅಫ್ಕೋರ್ಸ್ ಇವ್ರು 3 ಜನರ ಮೇಲೆ ತಲೆಗಳ ಮೇಲೆ ಕಿರೀಟಗಳು ಕಾಣಿಸ್ತಾ ಇದೆ, ಬಟ್ ನಿಮ್ಮೆಲ್ಲರ ತಲೆಗಳ ಮೇಲೆ ಅಷ್ಟೇ ಅಲ್ಲ, ಬಹುಶಃ ಪ್ರತಿ ಹೆಣ್ಮಗುವಿನ ತಲೆ ಮೇಲೆ ಕೂಡ ಒಂದು ಇನ್ವಿಸಿಬಲ್ ಕ್ರೌನ್ ಇರುತ್ತೆ. ಸೊ ಕೀಪ್ ವೇರಿಂಗ್ ಇಟ್ ಆ್ಯಂಡ್ ಅದನ್ನು ಬಹಳ ಪ್ರೈಡಾಗಿ ಕ್ಯಾರಿ ಮಾಡಿ. ಈ ಶೋ ಅದೊಂದು ರಿಮೈಂಡರ್ ಅಷ್ಟೇ. ಸೊ ಯು ಆಲ್ ಡಿಸರ್ವ್ ಇಟ್. ಆ್ಯಂಡ್ ಅಫ್ಕೋರ್ಸ್ ನೀವು ಈ 17 ವಾರದ ಜರ್ನಿ ಮಾಡಿ ಸೂಪರ್ ಕ್ವೀನ್ಗಳಾಗಿಲ್ಲ, ನೀವು ಬೈ ಬರ್ತ್ ನೀವುಗಳು ಸೂಪರ್ ಕ್ವೀನ್ಗಳಾಗಿರ್ತೀರಾ. ಆ್ಯಂಡ್ ಈ ಕಾರ್ಯಕ್ರಮ, ಈ ವೇದಿಕೆ ಅದನ್ನು ರಿಮೈಂಡ್ ಮಾಡೋದಕ್ಕೆ ಆ ಕೆಲಸವನ್ನು ಅಷ್ಟೇ ಮಾಡುತ್ತೆ. ಸೊ ಥ್ಯಾಂಕ್ ಯು ವಿಜಯ್ ಸರ್ ಆ್ಯಂಡ್ ರಚಿತಾ, ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ವೇತಾ, ಥ್ಯಾಂಕ್ಸ್ ಫಾರ್ ದ ಎನರ್ಜಿ ಆ್ಯಂಡ್ ಇಷ್ಟೊಳ್ಳೆ ಆಂಬಿಯನ್ಸಿಗೆ ನೀವೆಲ್ಲರೂ ಒಂದು ಮಾಹೋಲ್ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಆದ್ರಿ. ಒಂದು ಸ್ಪೆಷಲ್ ರೆಕಗ್ನೇಷನ್ ಹೇಳಲೇಬೇಕು ನಾವು ಪ್ರತಾಪ್ ಸರ್. ಆ್ಯಂಡ್ ಅಂದರೆ ಈ ಫಾರ್ಮ್ಯಾಟಿನ ಜೀವ ಏನೇ ಇದ್ರೂ ಕೂಡ ನೀವು ಬೇರೆನೇ ಒಂದು ಫ್ಲೇವರನ್ನು ಆ್ಯಡ್ ಮಾಡಿದ್ರಿ. ಒಂದು ದೊಡ್ಡ ಚಪ್ಪಾಳೆ ಪ್ರತಾಪ್ ಸರಿಗೆ ಬರಲೇಬೇಕು ಅದನ್ನು. ಆ್ಯಂಡ್ ಅಫ್ಕೋರ್ಸ್ ಕಾರ್ಯಕ್ರಮನ ನಡೆಸ್ಕೊಟ್ಟಂತಹ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ, ತಂಡದವರೆಲ್ಲ ಒಟ್ಟಿಗೆ ಸ್ಟೇಜ್ ಮೇಲೆ ಬಂದರೆ, ಭಾಸ್ಕಿ ಆ್ಯಂಡ್ ಟೀಮ್ ದಯವಿಟ್ಟು ಬಂದರೆ ಹಂಗೆ ವೈಂಡ್ ಅಪ್. ಈ ಕ್ಷಣದಲ್ಲಿ ನಮ್ಮ ಭಾಸ್ಕಿ ಜಿ ಮಾತಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಆಲ್. ಸಕ್ಸಸ್ಗೆ ಮೇಜರ್ ಕಾರಣ ಈ 10 ಜನ ಹೆಣ್ಮಕ್ಳು. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಸೂಪರ್ ಕ್ವೀನ್ಸ್. ಫಸ್ಟ್ ಆಫ್ ಆಲ್, ಯಾವಾಗಲೂ ಒಂದು ಗೆಲುವು ಕಾರಣ ಟೀಮೇ, ನಮ್ಮಿಂದ ಏನೂ ಇಲ್ಲ, ಟೀಮಿಂದಾನೇ ಇಲ್ಲನೋ. ಸೊ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಕ್ವೀನ್ ಟೀಮ್. ಅಂಡ್ ಮದನ್, ಹಿ ಇಸ್ ದ ಡೈರೆಕ್ಟರ್ ಆಫ್ ದ ಶೋ. ಥ್ಯಾಂಕ್ ಯು ಸೋ ಮಚ್ ಮದನ್. ಥ್ಯಾಂಕ್ ಯು ಮದನ್ ಜಿ. ಅಪೂರ್ವ ಕಂಟೆಂಟ್ನ ತುಂಬಾನೇ ಹೋಲ್ಡ್ ಮಾಡಿದ್ರು. ಅಂಡ್ ಹರಿ, ಎಲ್ಲ ಪ್ರೋಮೋಸ್ ಇಂದ ಹಿಡಿದು ಎಲ್ಲ ವಿಜುವಲ್ಸ್ ಟ್ರೀಟ್ನ ಕೊಟ್ಟಿರೋದು ಹರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಗ, ನಮ್ಮ ಓವರ್ ಆಲ್ PCR ನ ಹ್ಯಾಂಡಲ್ ಮಾಡಿದ ಜಗ, ಅಂಡ್ ಎಡಿಟಿಂಗ್ನ ಓವರ್ ಆಲ್ ಹ್ಯಾಂಡಲ್ ಮಾಡಿದ ಜಗ, ಅಂಡ್ ಸೌಂಡಿಂದ ಹಿಡಿದು ಟೆಕ್ನಿಕಲ್ ಆಗಿ ಎಲ್ಲ ಸಪೋರ್ಟ್ ಮಾಡಿದ್ದು ಪವನ. ಅಂಡ್ ಹೇಮಂತ್, ನಮ್ಮ ಎಡಿಟಿಂಗ್ ಅಲ್ಲಿ ಸಪೋರ್ಟ್ ಮಾಡಿದ್ದು ಹೇಮಂತ್. ಅಂಡ್ ಶ್ರೀಕಾಂತ್ ಸರ್, ಅಂಡ್ ವರುಣ, ವಾಸಿಮ್, ಮೀನಾ ಮತ್ತೆ ಸಂಧ್ಯಾ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ರವಿ. ಏನೇ ಗಿಮಿಕ್ ಏನೇ ಇದ್ರೂ ಇವ್ರ ಲೈನ್ಸ್ ಇಂದಾನೆ ಎಲ್ಲ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ರವಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೊಡಕ್ಷನ್ ಟೀಮ್, ಪ್ರಭಾಕರ್ ಜಿ, ಕಟೀಲ್, ಬಾಳಾ, ದಿಲೀಪ್, ಅಂಡ್ ನಮ್ಮ ಆಲ್ ಕ್ಯಾಮ್ರಾಮ್ಯಾನ್ಸ್, DOP ರಾಘವ್ ಸರ್, ಸೌಂಡ್, ಲೈಟ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೇಳ್ಬೇಕಂದ್ರೆ ನಮ್ಮ CG, ಪ್ರೋಮೋ, ಎಡಿಟಿಂಗ್ ಟೀಮು ಅಂಡ್ ಮಾರ್ಕೆಟಿಂಗ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಡೀ ಮಹಾ ಗೆಲುವನ್ನ ಪ್ರತಿ ಸೂಪರ್ ಕ್ವೀನ್ಗೆ, ಸಾಮಾನ್ಯ ಮಹಿಳೆಗೆ ಸಮರ್ಪಿಸ್ತಾ ಈ ಒಂದು ಗ್ರ್ಯಾಂಡ್ ಫಿನಾಲೆನ ನಾವೆಲ್ಲರೂ ಮುಗಿಸ್ತಾ ಇದೀವಿ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಥ್ಯಾಂಕ್ ಯು ಸೋ ಮಚ್.